ಸೊ ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಅಂಡ್ ಮೈನ್ ವಿಲ್ಲನ್ ಒನ್ ಪೀಸ್ ಗೆ ಎಂಟ್ರಿ ಆಗಿದ್ದಾನೆ. ಅಂಡ್ ಅವ್ನ್ ಮಾಡುವಂತ ಡಿಸ್ಟ್ರಕ್ಷನ್ ತುಂಬಾ ಕ್ರೂರವಾಗಿದೆ. ಸೊ ಇವಾಗ ಈಮು ಡೈರೆಕ್ಟ್ ಆಗಿ ಎಲ್ಮಾಫ್ಗೆ ಅವನೇ ಎಂಟ್ರಿ ಕೊಟ್ಟಿರೋದ್ರಿಂದ ಸೊ ಆಬ್ವಿಯಸ್ಲಿ ಅದು ಉಸಪ್ ಕರೆದಿರೋದಕ್ಕೆ ಬಂದಿರೋದು. ಸೊ ಯಾರು ಕೂಡ ಅವನು ಜಾಯ್ ಬಾಯ್ಗೋಸ್ಕರ, ನೀಕಾ, ಲೂಫಿಗೋಸ್ಕರ ಅಥವಾ ಲೋಕಿಗೋಸ್ಕರ ಬಂದಿದೆ ಅಂತ ಅನ್ಕೊಳ್ಳೇಬೇಡಿ. ಇಟ್ಸ್ ಓನ್ ಅಂಡ್ ಓನ್ಲಿ ಉಸಾಪ್ಗೋಸ್ಕರ. ಹೌದು, ಉಸಾಪ್ ಕರೆದಿದ್ದಕ್ಕೆ ದ ಮೈನ್ ವಿಲನ್ ಆಫ್ ಒನ್ ಪೀಸ್ ಎಲ್ಬಾಫ್ಗೆ ಬಂದಿರೋದು. ಸೊ ಅದನ್ನ ಯಾವಾಗ್ಲೂ ಮರಿಬಾರ್ದು, ನೀವು ನೆನ್ಪಲ್ಲಿ ಇಟ್ಕೋಬೇಕು. ಸೊ ಇದು ಯಾಕಂದ್ರೆ ಇದು ಉಸಾಪ್ ನ ಆರ್ಕ್, ಮರ್ತೋಗ್ಬೇಡಿ, ಯಾಕಂದ್ರೆ ಎಲ್ಬಾಫ್ ಇದು. ಸೊ ಲೆಟ್ಸ್ ಗೋ, ಚಾಪ್ಟರ್ ನ ಶುರು ಮಾಡೋಣ. ಸೊ ಈ ಶೆಕೆಲಿ ಯಪ್ಪ ಇದೆಲ್ಲ ಹಾಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ನಿಮ್ಗೋಸ್ಕರ ಅಂಡ್ ಆಫ್ ಕೋರ್ಸ್ ಮೈ ಪ್ಯಾಷನ್. ಸೊ ಸಪೋರ್ಟ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಬೇಡ, ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ. ಸೊ ಬೇಗ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1180. ಚಾಪ್ಟರ್ ನ ಹೆಸರು ಓಮೆನ್. ಹೌದು, ವುಮೆನ್ ಅಲ್ಲ, ಸಾರಿ, ಅದು ಓಮೆನ್, OMEN, ಓಮೆನ್. ಸೊ ಕ್ರೇಜಿ ಆಗಿದೆ ಇದು, ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಸ್ವಲ್ಪ ಇಂಡಿಯನ್ ರೆಫರೆನ್ಸ್ ಅಂತೆಲ್ಲ ತಗೊಬಹುದು. ಸೊ ನೋಡೋಣ ಯಾವ ತರ ಇದೆ ಅಂತ. ಸೊ ಇವಾಗ ನಾವು ಸ್ಟಾರ್ಟಿಂಗ್ ಮೇಲೆ ನಾವು ಆಬ್ವಿಯಸ್ಲಿ ನೋಡ್ತೀವಿ ಕವರ್ ಪೇಜ್ ನ. ಈ ಸರಿ ನಾವು ಕವರ್ ಪೇಜ್ ರಿಕ್ವೆಸ್ಟ್ ನೋಡ್ತಾ ಇರೋದು ನಾವು ಚಾಪರ್ನ ಮತ್ತೆ ಝೂಸ್ ಮತ್ತೆ ವೇಗಾ ಪಂಕ್ ನ ನೋಡ್ತಾ ಇದೀವಿ. ಹೌದು, ಇವಾಗ ವೇಗಾ ಪಂಕ್ ಏನಪ್ಪಾ ಮಾಡಿದ್ದಾನೆ ಅಂದ್ರೆ, ಝೂಸ್ ಏನಿದೆ, ಝೂಸ್ಗೆ ಮಳೆ ಸುರಿಸೋ ಬದಲು ಇವಾಗ ಕಾಟನ್ ಕ್ಯಾಂಡಿನ ಸುರಿಸೋದಕ್ಕೆ ಎಬಿಲಿಟಿ ಕೊಟ್ಬಿಟ್ಟಿದ್ದಾನೆ ವೇಗಾ ಪಂಕ್. ಸೊ ಚಾಪರ್ ಫುಲ್ ಹ್ಯಾಪಿ ಆಗ್ಬಿಟ್ಟು ಝೂಸ್ ನ ಕೆಳಗಡೆ ಇದ್ಕೊಂಡು ಓ ವಾ ಎಲ್ಲ ಕ್ಯಾಂಡಿ ಬೀಳೋದೆಲ್ಲ ನೋಡ್ತಾ ಇದ್ದಾನೆ. ಅಂಡ್ ಝೂಸ್ ಮೇಲ್ಗಡೆಯಿಂದ ಮಳೆ ಸುರಿಸೋ ತರ ಕ್ಯಾಂಡಿನ ಸುರಿಸ್ತಾ ಇದ್ದಾನೆ, ಎಲ್ಲಾ ಕಡೆ ಮೇಲ್ಗಡೆ ಚಾಕ್ಲೇಟ್ಸ್ ಎಲ್ಲ ಸುರಿಸ್ತಾ ಇದ್ದಾನೆ. ಕ್ರೇಜ್ ಆಗಿದೆ. ಹಿಂದೆಗಡೆ ನಾವು ನೋಡಬಹುದು, ಹಿಂದೆಗಡೆ ನಾವು ವೇಗಾ ಪಂಕ್ ಅಲ್ಲಿ ನಾವು ಎಗ್ ಹೆಡ್ ಅಲ್ಲಿ ನೋಡಿದ್ವಲ್ಲ, ಒಂದು ಕ್ಲೌಡ್ ಕ್ರಿಯೇಟ್ ಮಾಡುವಂತ ಒಂದು ಬಾಟಲ್ ತರ ಇತ್ತಲ್ಲ, ಅದೇ ತರ ಇವಾಗ ಅದ್ರ ಮೇಲೆ ಕ್ಯಾಂಡಿ ಅಂತ ಬರೆದಿದೆ. ಕ್ಲೌಡ್ ಅಂತ ಇಲ್ಲ, ಕ್ಯಾಂಡಿ ಅಂತ ಇದೆ ಸರಿನಾ. ಸೊ ಇವಾಗ ಕ್ಯಾಂಡಿನ ಅದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ವೇಗಾ ಪಂಕ್ ನ ನ್ಯೂ ಕ್ರಿಯೇಷನ್ ಕ್ಯಾಂಡಿ ಕ್ಲೌಡ್ಸ್ ಅಂತ ಕರಿಬಹುದೇನ. ಆಬ್ವಿಯಸ್ಲಿ ಚಾಪರ್ಗೆ ಮಾತ್ರ ಹೆವಿ ಇಷ್ಟ ಆಗ್ಬಿಟ್ಟಿದೆ, ನಮಗೂ ಇಷ್ಟ ಆಗ್ತದೆ ಸರಿನಾ. ಸಕದಾಗಿ ಅಲ್ಲಿ ನಾವು ನಾಮಿನೂ ಕೂಡ ನೋಡ್ತೀವಿ, ನಾಮಿನೂ ಕೂಡ ಒಂದು ಒನ್ ಆಫ್ ದಿ ಕ್ಯಾಂಡಿನ ತಿನ್ಕೊಂಡು ಮೇಲೆ ನೋಡ್ತಾ ಇದ್ದಾರೆ. ಅಂಡ್ ವೇಗಾ ಪಂಕು ಛತ್ರಿನ ಹಿಡ್ಕೊಂಡಿದ್ದಾನೆ, ಕ್ಯಾಂಡಿ ಅವನ ತಲೆ ಮೇಲೆ ಬೀಳಬಾರ್ದು ಅಂತ. ಸೊ ಇದಿಷ್ಟು ಕವರ್ ಪೇಜ್ ಆಗಿತ್ತು ಸರಿನಾ, ಒಂಥರ ಚೆನ್ನಾಗಿದೆ ಸರಿನಾ. ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಚಾಪ್ಟರ್ಗೆ ಬಂದಿದ ತಕ್ಷಣ ಚಾಪ್ಟರ್ ಅಲ್ಲಿ ಹೆಂಗಿತ್ತೋ ಈ ಟೆನ್ಷನ್, ಇಲ್ಲೂ ಕೂಡ ಅದೇ ತರ ಟೆನ್ಷನ್ ಇನ್ನೂ ಹೈ ಅಲ್ಲೇ ಇದೆ ಸರಿನಾ. ಯಾಕಂದ್ರೆ ದ ಮೇನ್ ವಿಲ್ಲನ್ ಈಮು ಎಲ್ಬಾಫ್ಗೆ ಅವನ ಖುದ್ದಾಗಿ ಬಂದ್ಬಿಟ್ಟಿದ್ದಾನೆ. ಅದು ಕೂಡ ನಾರ್ಮಲ್ ಆಗಲ್ಲ, ಅವನ ಒರಿಜಿನಲ್ ಫಾರ್ಮ್ ಅಲ್ಲಿ ಬಂದಿದ್ದಾನೆ. ಅಂಡ್ ಅವನು ವಾಲ್ರಸ್ ಕ್ಯಾಸಲ್ ಏನಿದೆ, ಎಲ್ಬಾಫ್ ನ ಕ್ಯಾಸಲ್, ಆ ಕ್ಯಾಸಲ್ ಮೇಲೆ ಒನ್ ಆಫ್ ದಿ ಟವರ್ ಮೇಲೆ ನಿಂತ್ಕೊಂಡು ಅಂತ ಹಿಂಗ್ ನೋಡ್ತಾ ಇದ್ದ. ಅಂಡ್ ಜನರೆಲ್ಲ ನೋಟಿಸ್ ಮಾಡಿದ್ರು, ಯಾರೋ ಬಂದಿದ್ದಾರೆ, ಕ್ಯಾಸಲ್ ಮೇಲೆ ಯಾರೋ ಇದಾರೆ ಅಂತ ನೋಡಿದ್ರು. ಅಂಡ್ ಇವಾಗ ಏನಪ್ಪಾ ಅಂದ್ರೆ, ಎಲ್ಬಾಫ್ ನ ಸುತ್ತಮುತ್ತ ಎಲ್ಲ ಏನು ಸುಮಾರು ಮನೆಗಳು, ಎಲ್ಲಾ ಮನೆಗಳು ಅಲ್ಲ, ಸುಮಾರು ಮನೆಗಳಿಗೆ ಜೀವ ಬಂದ್ಬಿಟ್ಟಿದೆ. ಜೀವ ಬಂದು ಅವು ಈ ಬಿಗ್ ಮಾಮ್ ನ ಹೋಮಿಸ್ ತರ ಅವ್ರಿಗೆಲ್ಲ ಜೀವ ಬರ್ತಾ ಇತ್ತಲ್ಲ ಮನೆಗೆ, ಮತ್ತೆ ಅದು ಡಿಫ್ರೆಂಟ್ ಎಲ್ಲ ವಸ್ತುಗಳಿಗೆ, ಟ್ರೀಗಳಿಗೆ, ಹೂಗಳಿಗೆಲ್ಲ ಜೀವ ಬರ್ತಾ ಇತ್ತಲ್ಲ, ಅದೇ ತರ ಇಲ್ಲೂ ಕೂಡ ಸಿಮಿಲರ್ ಆಗಿ ಎಲ್ಲಾ ಮನೆಗಳಿಗೂ ಒಂಥರ ಈವಿಲ್ ಜೀವ ಬಂದ್ಬಿಟ್ಟಿದೆ, ತುಂಬಾ ಕ್ರೂರವಾದ ಜೀವ ಬಂದ್ಬಿಟ್ಟಿದೆ. ಅಂತೆಲ್ಲ ಫುಲ್ ಎಲ್ಲ ಈ ತರ ರಾಕ್ಷಸ ತರ ಆಡ್ತದೆ ಮನೆಗಳು, ಸುಮಾರು ಮನೆಗಳಿಗೆ ಈ ತರ ಕೆಲ ಜೀವ ಬಂದ್ಬಿಟ್ಟಿದೆ. ಅಂಡ್ ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಫ್ಲೇಮ್ಸ್, ಎಲ್ಲಾ ಕಡೆ ಬರೀ ಫ್ಲೇಮ್ಸ್ ಅಲ್ಲ, ಬ್ಲ್ಯಾಕ್ ಫ್ಲೇಮ್ಸ್. ನೆನ್ಪಿಟ್ಕೊಳ್ಳಿ, ಇದು ಮಾತ್ರ ಕ್ರೇಜಿ ಆಗಿರುತ್ತೆ. ಮುಂದೆ ನಾನು ಇನ್ನೊಂದು ಪಾಯಿಂಟ್ ಮಾಡೋದಕ್ಕೆ ಹೋಗ್ತೀನಿ, ಅದಕ್ಕೋಸ್ಕರ ಬ್ಲ್ಯಾಕ್ ಫ್ಲೇಮ್ಸ್ ನ ನೋಡ್ತೀವಿ ಎಲ್ಲಾ ಕಡೆ. ಈ ಸುತ್ತಮುತ್ತ ಆಗಿರ್ಬೋದು, ಮತ್ತೆ ಎಲ್ಲಾ ಕಡೆ ಬ್ಲ್ಯಾಕ್ ಫ್ಲೇಮ್ಸ್ ಸ್ಪ್ರೆಡ್ ಆಗ್ಬಿಟ್ಟಿದೆ ಸರಿನಾ, ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಅಂಡ್ ಈ ಚಾಪ್ಟರ್ ನಾವು ಈ ಮೂನ ಇನ್ನ ಕ್ಲೋಸ್ ಆಗಿ ನೀಟಾಗಿ ತೋರಿಸಿದೆ ಸರಿನಾ. ಇನ್ನು ನೀಟಾಗಿ ಚಾಪ್ಟರ್ ಅಷ್ಟೊಂದೇ ಬರೀ ಮುಖ ಮತ್ತೆ ದೂರದಿಂದ ಒಂಚೂರು ತೋರಿಸಿದ್ರೆ, ಈ ಮೂನ ಆಕ್ಚುಯಲ್ ಬಾಡಿ ನಮ್ಗೆ ನೀಟಾಗಿ ಕಾಣಿಸ್ತಾ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಯಾಕಂದ್ರೆ ನೀವು ಕೆಳಗಡೆ ಮಾಮೂಲಿ ಅವನು ಈ ಎನೆಲ್ ಹಾಕೋತಿದ್ನಲ್ಲ ಪೈಜಾಮ, ಫುಲ್ಲು ಒಂಥರ ಧೋತಿ ತರ ಪೈಜಾಮ ಹಾಕೋತಿದ್ನಲ್ಲ, ಅದೇ ತರ ಪೈಜಾಮನೇ ಇವಾಗ ಈಮು ಕೂಡ ಹಾಕೊಂಡಿರೋದು. ಸಿಮಿಲರ್, ಒಂಥರ ಆಲ್ಮೋಸ್ಟ್ ದಿ ಎನೆಲ್ ನ ಸಿಂಬಲ್ ಒಂಥರ ಸಿಮಿಲರ್ ಆಗಿ ಮಾಡೋ ತರ ಇದೆ ಸರಿನಾ. ಅವನಿಗೂ ಕೂಡ ಹಿಂದ್ಗಡೆ ಫುಲ್ ಒಂದು, ನೀವು ನೆನಪಿದ್ರೆ ಎನೆಲ್ ಸುತ್ತ ಅವನಿಗೆ ಒಂಥರ ಡ್ರಮ್ಸ್ ಎಲ್ಲ ಇತ್ತು ಸರಿನಾ. ಅದೇ ತರ ಇಲ್ಲೂ ಡ್ರಮ್ಸ್ ಎಲ್ಲ ಇಲ್ಲ, ಬಟ್ ಸಿಮಿಲರ್ ಸ್ಟೈಲ್ ಆಗಿ ಬ್ಲ್ಯಾಕ್ ಸ್ಮೋಕ್ ಅಲ್ಲಿ ಒಂಥರ ರಿಂಗ್ ಶೇಪ್ ಇದೆ. ಅಂಡ್ ಅದರೊಳಗಡೆ ಅವಳಿಗೆ ಡ್ರಮ್ಸ್ ಇತ್ತು, ಇಲ್ಲಿ ಐಸ್ ಎಲ್ಲ ಇದೆ ಈಮುಗೆ ಕಣ್ಣುಗಳೆಲ್ಲ ಇದೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ಕೆಳಗಡೆ ಬಂದ್ರೆ ಈಮುನ ಫುಲ್ ಬಾಡಿ, ಈ ಅಪ್ಪರ್ ಪಾರ್ಟ್ ಏನಿದೆ ಬಾಡಿ, ಇಲ್ಲಿ ಪೂರ್ತಿ
ಡಾಟ್ 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 ಪೂರ್ತಿ ಒಂದು ಸ್ಟ್ರೈಟ್ ಡಾಟ್ 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 ತರ ಇದೆ. ಸಡನ್ ಆಗಿ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಯಾವ್ದು ಗೊತ್ತಾ, ಈ ಮಾರ್ವೆಲ್ ಮೂವೀಸ್ ಅಲ್ಲಿ ನೀವು ಬ್ಲಾಕ್ ಪ್ಯಾಂಥರ್ ಮೂವಿ ನೋಡಿದ್ದೀರಾ, ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಆ ಬ್ಲಾಕ್ ಪ್ಯಾಂಥರ್ ಮೂವಿಲಿ ವಿಲ್ಲನ್ ಇರ್ತಾನಲ್ಲ, ವಿಲ್ಲನ್ಗೆ ಇದೇ ತರ ಮಾರ್ಕ್ಸ್ ಇತ್ತು, ಅವ್ನ ಬಾಡಿ ಚರ್ಮದ ಪೂರ್ತಿ ಎಲ್ಲ ಒಂಥರ ಡಾಟ್ 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 ತರ ಇತ್ತು. ನಂಗೆ ನೋಡಿದ ತಕ್ಷಣ ಅದೇ ರೆಫರೆನ್ಸ್ ಅಂತ ಅದ್ರ ಬದಿದ್ದು. ಬಟ್ ಇದು ಚರ್ಮದ್ದೆಲ್ಲ ಮತ್ತೆ ಏನೋ ಡಿಫ್ರೆಂಟ್ ಆಗಿದೆ, ಒಂಥರ ಸರ್ಕಿಟ್ ಕನೆಕ್ಟ್ ಮಾಡೋ ತರ ಇದೆ. ಯಾಕಂದ್ರೆ ನೀವು ನೀಟಾಗಿ ಗಮನಿಸಿದ್ರೆ ಅವನ ಫೇಸ್ ಇಂದ, ಈಮುನ ಫೇಸ್ ಇಂದ ಒಂದು ಸರ್ಕಿಟ್ ಹಿಂಗೆ ಪಾಸ್ ಆಗಿ ಎಲ್ಲಾ ಡಾಟ್ ನ ಕನೆಕ್ಟ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಸೊ ಕ್ಲಿಯರ್ ಆಗಿ ಗೊತ್ತಿಲ್ಲ, ಮೋಸ್ಟ್ಲಿ ಅದಕ್ಕೆ ಏನಾದ್ರು ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಯಾಕೆ ಈ ತರ ಇದೆ ಅವನ ಡಿಸೈನ್ ಅಂತ ಅನ್ಸುತ್ತೆ. ಅಂಡ್ ಈಮು ಮಾತ್ರ ಕ್ರೇಜ್ ಆಗಿದ್ದಾರೆ. ಅಂಡ್ ಸಡನ್ ಆಗಿ ನೋಡಿದ್ರೆ ಆಕ್ಚುಯಲ್ ಆಗಿ ಲುನಾರಿಯನ್ ಅಂತಾನೆ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಯಾವ್ದಾರು ತಗೊಂಡ್ಬರ್ತಾರೆ ಅಂತ. ಒಟ್ಟಲ್ಲಿ ಈಮುನ ಕ್ರೇಜಿಯಾಗಿ ತೋರಿಸಿದ್ದಾರೆ ಮಾತ್ರ, ಎಲ್ಲಾ ಕಡೆ ಬ್ಲಾಕ್ ಫ್ಲೇಮ್ಸು. ಅಂಡ್ ಇವಾಗ ನಾವು ನೆಕ್ಸ್ಟ್ ನೋಡ್ತೀವಿ, ಈಮು ಆ ಟವರ್ ಮೇಲೆ ನಿಂತ್ಕೊಂಡಿದ್ದ, ಇವಾಗ ಅಲ್ಲಿಂದ ಅಂತ ಮಾಯ ಆಗ್ಬಿಟ್ಟು ಸಡನ್ ಆಗಿ ಟವರ್ ಮೇಲೆ ನಿಂತಿದ್ದವನು ಅಂತ ಮಾಯ ಆಗ್ಬಿಟ್ಟು ಕೆಳಗಡೆ ಜನರುಗಳು ವಿಲೇಜ್ ಹತ್ರ ಎಲ್ಲಿ ಗುಂಪು ಕಟ್ಕೊಂಡಿರ್ತಾರಲ್ಲ ಆ ಗುಂಪು ಹತ್ರ ಬಂದ್ಬಿಡ್ತಾನೆ ಸಡನ್ ಆಗಿ. ಅಲ್ಲಿ ಅಂತ ಮಾಯ ಹಾಕಿ ಇಲ್ಲಿ ಬಂದ್ಬಿಡ್ತಾನೆ ಸಡನ್ ಆಗಿ, ಟೆಲಿಪೋರ್ಟ್ ಆಗೋತರ. ಅಂಡ್ ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ, ಏನು ಎಲ್ಲಿದು ಅಂತ. ಅಂಡ್ ನೆಕ್ಸ್ಟ್ ಈಮು ಇಲ್ಲಿ ಆಕ್ಚುಲ್ ಆಗಿ ಈಮು ಬಂದಿರೋದ್ರಿಂದ ಅವನ ಮಾತಾಡೋ ಫಸ್ಟ್ ಪದ ನಂಗೆ ಕೇಳೋದಕ್ಕೆ ಎಕ್ಸೈಟ್ ಆಗ್ತಿದೆ ಸರ್. ನಾವು ಆಕ್ಚುಲ್ ಆಗಿ ಈಮು ಇವಾಗ ಮೋಸ್ಟ್ಲಿ ಫಸ್ಟ್ ಗುಂಕೋ ಇಂದ ಬಂದಿದ್ದ, ಇವಾಗ ಅವನೇ ಆಕ್ಚುಯಲ್ ಆಗಿ ಬಂದಿದ್ದಾನೆ. ಸೊ ಮೊದಲಾಗಿ ಅವ್ನು ಏನ್ ಮಾತಾಡಬಹುದು, ಎಲ್ಬಾಫ್ ಬಂದು ಜನಗಳಿಗೆ ಏನ್ ಮಾತಾಡಬಹುದು ಅಂತ ನಾನು ಎಕ್ಸೈಟ್ ಆಗಿದೆ. ಬಟ್ ಇಲ್ಲೂ ಕೂಡ ಹಳೆ ಮಾತನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ. ನಂಗೆ ಯಾಕೆ ಇದು ಅಂತೆಲ್ಲ ನಂಗೆ ಕನ್ಫ್ಯೂಷನ್ ಅನ್ಸ್ತು. ಮತ್ತೆ ಯಾಕೆ ಇದನ್ನೇ ಹೇಳ್ದ, ಏನಂತಾನೆ ಅಂದ್ರೆ ಹೂ ಈಸ್ ದ ಕಿಂಗ್ ಆಫ್ ದಿಸ್ ಕಂಟ್ರಿ ಅಂತ ಬಂದಿದ ತಕ್ಷಣ ಫಸ್ಟ್ ಮಾತಾಡೋದೇ ಈಮು ಇದು, ಹೂ ಈಸ್ ದ ಕಿಂಗ್ ಆಫ್ ದಿಸ್ ಕಂಟ್ರಿ ಅಂತ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಗುಂಕೋನ ಪೊಸೆಸ್ ಮಾಡ್ಕೊಂಡು ಈಮು ಮುಂಚೆ ಬಂದಾಗ ಅವಾಗ್ಲೂ ಕೂಡ ಸೇಮ್ ಇದೇ ಕ್ವಶನ್ನೇ ಈಮು ಮಾಡಿದ್ದ, ಯಾರು ಈ ರಾಜ್ಯದ ರಾಜ ಅಂತ ಕೇಳಿದ್ದ. ಅಂಡ್ ಅದನ್ನೇ ನಾನು ಹೇಳ್ತಾ ಇರೋದು, ಯಾಕೆ ಮತ್ತೆ ಇದನ್ನ ಕೇಳ್ತಾ ಇದ್ದೇನೆ ಅಂತ. ಯಾಕಂದ್ರೆ ಇಷ್ಟೊತ್ತಲ್ಲೇ ಗೊತ್ತಿರಬಹುದು, ಅವಾಗ್ಲೂ ಕೂಡ ಡೋರಿ ಮತ್ತೆ ಬ್ರೋಗಿ ಹೇಳಿದ್ರು, ಇಲ್ಯಾ ನೀನ್ ನಮ್ ಜೊತೆ ಆಳ್ಬೇಕೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಬಂದೆಲ್ಲ ಹೊಡೆದಕ್ಕೆಲ್ಲ ಹೋಗ್ತಾ ಇದ್ರು. ಅಂಡ್ ಇಲ್ಲೂ ಕೂಡ ಸಿಮಿಲರ್ ಆಗತ್ತೆ. ಈಮು ಆಕ್ಚುಲ್ ಆಗಿ ಬಂದಿದ್ರು ಕೂಡ ಸೇಮ್ ಕ್ವಶನ್ನೇ ಮತ್ತೆ ರಿಪೀಟ್ ಮಾಡ್ತಾನೆ, ಯಾರು ಈ ರಾಜ್ಯದ ರಾಜ ಅಂತ ಕೇಳ್ತಾನೆ. ಅಂಡ್ ಅವಾಗ ಡೋರಿ ಮತ್ತೆ ಬ್ರೋಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಏಯ್ ನೀನ್ ಯಾರು, ಈ ರಾಜ್ಯಕ್ಕೆ ರಾಜ ಇಲ್ಲ ಅಂತ ಡೋರಿ ಮತ್ತೆ ಬ್ರೋಗಿ ಜೋರಾಗಿ ಕಿರಿಸ್ತಾರೆ. ಸಿಮಿಲರ್ ಆಗಿತ್ತು ಸರಿನಾ. ನನ್ಗೆ ಯಾಕೆ ಇದನ್ನ ಮತ್ತೆ ರಿಪೀಟ್ ಮಾಡಿದಾರೆ ಅಂತ ಗೊತ್ತಾಗಿಲ್ಲ, ಬಟ್ ಏನೋ ಒಂದು ಕಾರಣ ಇದ್ರೂ ಇರಬಹುದು, ಯಾಕೆ ಗೊತ್ತು. ಓಡಾ ಸೆನ್ಸೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನೋಡೋಣ, ಮೋಸ್ಟ್ಲಿ ಅವಾಗ ಅದು ಮೋಸ್ಟ್ಲಿ ಏನೋ ಒಂದು ಅವನ ಎಬಿಲಿಟಿಗೆ ಸಂಬಂಧಪಟ್ಟದಿರ್ಬೋದು, ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಅಂಡ್ ಇವಾಗ ಈಮು ದೂರದಲ್ಲಿರುವಂತ ಗರ್ಡ್, ನೀವು ಓ ಚಾಪ್ಟರ್ ನೆನಪಿದ್ರೆ ಗರ್ಡ್ ನ್ಯೂ ಜೈಂಟ್ಸ್ ವಾರಿಯರ್ ನ ಪೈರೇಟ್ಸ್ ನ ಡಾಕ್ಟರ್ ಗರ್ಡ್ ಸಮ್ಮರ್ಸ್ ನ ಹೀಗೆ ಇಟ್ಕೊಂಡಿದ್ಲು. ಅವಳ ಹೆಬ್ಬೆಟ್ಗಳು ಮತ್ತೆ ಒಂದು ಇಂಡೆಕ್ಸ್ ಫಿಂಗರ್ಸ್ ಇವೆರಡರಿಂದ ಹಿಂಗ್ ಇಟ್ಕೊಂಡಿದ್ಲು. ಅಂಡ್ ಇಟ್ಕೊಂಡು ಅವಳು ಆಟ ಆಡ್ತಿದ್ಲು ಸಮ್ಮರ್ಸ್ ಇಂದ. ಅವ್ನ ಕಾಲ್ಗಳನ್ನ ಅರ್ಧ ಬಾಡಿನ ಪಾರ್ಟ್ಸ್ ಮಾಡ್ಬಿಟ್ಟು ಕಾಲ್ಗಳು ಮತ್ತೆ ಬಾಡಿ ಇಟ್ಕೊಂಡು ಹಿಂಗ ಅವನ ಜಾಯಿಂಟ್ ರಿಜನರೇಟ್ ಮಾಡ್ಕೊಳಕ್ ಹೋಗ್ತಾ ಇರ್ತಾನೆ, ಅವಳು ಹಿಂಗೆ ಎರಿತಾ ಇರ್ತಾಳೆ, ರಿಜನರೇಟ್ ಮಾಡ್ಕೊಳಕ್ ಹೋಗ್ತಾ ಇರ್ತಾನೆ, ಅವಳು ಹಿಂಗೆ ಎರಿತಾ ಇರ್ತಾಳೆ. ಈ ತರ ಆಟ ಆಡ್ತಿರ್ತಾಳೆ. ಅದೇ ತರ ಗರ್ಡ್ ಇನ್ನೂ ಕೂಡ ಹಂಗೆ ಇಟ್ಕೊಂಡಿದ್ದಾಳೆ, ಸಮ್ಮರ್ಸ್ ನ ಕಾಲ್ಗಳು ಮತ್ತೆ ಅವನ ಬಾಡಿನ ಹಂಗೆ ಇಟ್ಕೊಂಡಿರ್ತಾಳೆ. ಇದನ್ನ ಈಮು ನೋಡ್ತಾನೆ. ಅಂಡ್ ಸಮ್ಮರ್ಸ್ ಕೂಡ ಈಮುನ ನೋಡ್ತಾನೆ. ಸಮ್ಮರ್ಸ್ ಕೂಡ ಅವನ್ನ ನೋಡ್ಬಿಟ್ಟು ಓ ಗ್ರೇಟ್ ಒನ್, ನೀವು ಬಂದ್ಬಿಟ್ರಾ ಅಂತ ಅವನು ಫುಲ್ ಎಕ್ಸೈಟ್ ಆಗಿ ಫುಲ್ ಶಾಕ್ ಆಗ್ಬಿಟ್ಟಿದ್ದಾನೆ ಸರಿನಾ. ಅಂಡ್ ಇದಾಗಿದ ತಕ್ಷಣ ನೆಕ್ಸ್ಟ್ ಕ್ರೇಜಿ ವಿಷಯ ನಡೀತೆ ಗುರು. ಏನಂದ್ರೆ ಈಮು ಅವನ ವೆಪನ್ ಏನಿದೆ ಕ್ರೇಜಿ ಆಗಿದೆ. ವೆಪನ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರಿನಾ. ಯಾಕಂದ್ರೆ ನಾರ್ಮಲ್ ವೆಪನ್ ತರ ನೀವು ಎಲ್ಲೂ ನೋಡ್ರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂಥರ ಈಟಿ ತರ ಇದೆ. ಅಂಡ್ ಮುಂದೆ ಬಂದ್ಬಿಟ್ಟು ಒಂಥರ ಜಿಗ್ಜಾಕ್ ತರ ಇದೆ, ಒಂಥರ ಸಿಡ್ಲಿನ ಸಿಂಬಲ್ ಬರುತ್ತಲ್ಲ ಅದ್ರ ಜಿಗ್ಜಾಕ್ ತರ ಇದೆ. ಅಂಡ್ ಮುಂದೆ ಮಚ್ಚಿದೆ, ಕ್ರೇಜ್ ಆಗಿದೆ. ಅಂಡ್ ಅದನ್ನ ಎಷ್ಟು ಫಾಸ್ಟ್ ಆಗಿ ಸ್ವಿಂಗ್ ಮಾಡ್ದ ಅಂತ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಅವನು ಸ್ವಿಂಗ್ ಮಾಡಿದ ರೇಂಜ್ಗೆ, ಅವನು ಸ್ಲಾಶ್ ಮಾಡಿದ ರೇಂಜ್ಗೆ ಗರ್ಡ್ ಏನ್ ಹಿಂಗ್ ಹಿಡ್ಕೊಂಡಿರ್ತಾಳೆ ಸಮ್ಮರ್ಸ್ ನ, ಅವಳ 4 ಬೆರಳುಗಳಿಂದ ಏನ್ ಹಿಡ್ಕೊಂಡಿದ್ದಾಳೆ, ಅವಳ 4 ಬೆರಳುಗಳು ಕೂಡ ಕಟ್ ಆಗ್ಬಿಡುತ್ತೆ. ಫುಲ್ 4 ಬೆರಳು. ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ನ ಡಾಕ್ಟರ್ ಗರ್ಡ್ ಅವಳ 4 ಬೆರಳುಗಳು ಕೂಡ ಕಟ್ಟಾಗ್ಬಿಡುತ್ತೆ. ಅಂಡ್ ಅಲ್ಲಿಂದ ಸಮ್ಮರ್ಸ್ ಮತ್ತೆ ಅವಳ 4 ಕಟ್ಟಾದ ಬೆರಳುಗಳು ಕೆಳಗೆ ಬೀಳ್ತವೆ. ವಾಟ್ ಬಂದಿದ ತಕ್ಷಣ ಈ ತರ ಕ್ರೂರವಾಗಿ ಆಲ್ರೆಡಿ ಕ್ರೇಜಿ ಆಗಿತ್ತು, ನನಗೆ ಬರ್ತಾ ಸಗಲ್ ಇಷ್ಟ ಆಯ್ತು ಸರಿನಾ. ಅಂಡ್ ಆದ್ರೆ ಗರ್ಡ್ಗೆ ಬೇಜಾರಾಗುತ್ತೆ. ಮೋಸ್ಟ್ಲಿ ಅವಳು ಏನಾದ್ರು ಒಂದು ಫ್ರಾಂಕಿನ ಅಥವಾ ಇದನ್ನೇ ಬೆರಳುಗಳನ್ನೇ ಮತ್ತೆ ಸ್ಟಿಚ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ನೋಡೋಣ, ಅವಳೇ ಆಕ್ಚುಲಿ ಡಾಕ್ಟರ್, ಸೊ ನೋಡೋಣ ಏನ್ ಮಾಡ್ತಾಳೆ ಅಂತ. ಅಂಡ್ ಆಕ್ಚುಲಿ ಗರ್ಡ್ಗೆ ಇದು ರಿಯಲೈಸೇ ಆಗಿಲ್ಲ. ಯಾವ ತರ ಅಂದ್ರೆ ಅವಳು ಹಿಡ್ಕೊಂಡಿದ್ದಾಳೆ, ಅವಳು ಹಿಡ್ಕೊಂಡು ಯಾರಿದು ಅಂತ ಹಿಂಗ್ ನೋಡ್ತಾ ಇದ್ದಾಳೆ. ಅಂಡ್ ಅವಳ ಬೆರಳುಗಳು ಆಲ್ರೆಡಿ ಕಟ್ ಆಗ್ಬಿಟ್ಟಿದ್ದಾವೆ.
ಅಂತ ಅವಳು ಫುಲ್ ಆ ರೇಂಜ್ಗೆ ಅವಳಿಗೆ ಸೆನ್ಸೇ ಆಗಿಲ್ಲ, ಅಷ್ಟು ಫಾಸ್ಟ್ ಆಗಿ ಅವಳ ಬೆರಳುಗಳು ಕಟ್ಟಾಗ್ಬಿಟ್ಟಿದ್ದಾವೆ. ಅಂಡ್ ಅವಳು ನೋಡಾದ್ಮೇಲೆ ಅವಳಿಗೆ ರಿಯಲೈಸ್ ಆಗಿದ್ದು, ಓ ಈ ತರ ಬೆರಳುಗಳು ಕಟ್ಟಾಗಿದೆ ಅಂತ. ಅಲ್ಲಿವರೆಗೂ ಅವಳು ರಿಯಲೈಸೇ ಆಗಿಲ್ಲ ಅವಳ ಬೆರಳುಗಳು ಕಟ್ಟಾಗಿವೆ ಅಂತ. ಈ ತರ ಆಗಿದೆ. ಅಂಡ್ ಮೇಲಿಂದ ಫುಲ್ ಸಮರ್ಸ್ ಮತ್ತೆ ಅವನ ಬೆಳಗಳೆಲ್ಲ ಫುಲ್ ಕೆಳಗಡೆ ಬೀಳ್ತಾರೆ. ಅಂಡ್ ಆಬ್ವಿಯಸ್ಲಿ ಸಮರ್ಸ್ ಇವಾಗ ಮತ್ತೆ ಅವನ ಬಾಡಿನ ಮತ್ತೆ ಹಿಡ್ಕೊಂಡು ರೆಜನೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಸರಿನಾ. ಅಂಡ್ ಎಲ್ಲ ಅಕ್ಕಪಕ್ಕ ಇದರೆಲ್ಲ ನೋಡ್ಬಿಟ್ಟು, ಓ ಗರ್ಡ್ ನಿನ್ಗೇನಾಯ್ತು ಅಂತ. ಝೋರೋ ಕೂಡ ಫುಲ್ ಶಾಕ್ ಆಗ್ತಾನೆ, ಏನ್ ಈ ತರ ಆಗೋಯ್ತು ಅಂತ. ಅಂಡ್ ಅವಳು ಫುಲ್ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ, ಸಿಕ್ಕಾಪಟ್ಟೆ ಹೋಗ್ತಿದೆ ಅಂತ ಅವ್ಳು ಫುಲ್ ಆಗ್ತಾಳೆ. ಅಂಡ್ ಎಲ್ಲರೂ ಅಷ್ಟೇ ಗರ್ಡ್ ನ ಫಿಂಗರ್ಸ್ ಎಲ್ಲ ಕಟ್ ಆಗೋಯ್ತು ಅಂತೆಲ್ಲ ಫುಲ್ ಎಲ್ಲ ಆಶ್ಚರ್ಯ ಪಡ್ತಾ ಇದಾರೆ. ಅಂಡ್ ಇವಾಗ ನಾವು ನೋಡ್ತೀವಿ ಅಲ್ಲಿನ್ನ ಸುತ್ತಮುತ್ತ ನನಗೆ ಮುಂಚೆನೆ ಓದ್ ಚಾಪ್ಟರ್ ಹೇಳ್ದಂಗೆ ಈ ಮಗು ಕೂಡ ಒಂದು ಸಪರೇಟ್ ಥೀಮ್ ಇದೆ. ಇವಾಗ ಡ್ರಮ್ಸ್ ಆಫ್ ಲಿಬರೇಷನ್ ಹೇಗೆ ನೀಕಾ ಲೂಫಿಗೆ ಬಂದ್ರೆ ಡ್ರಮ್ಸ್ ಆಫ್ ಲಿಬರೇಷನ್ ಹೇಗೆ ಬರುತ್ತೋ, ಇವನ್ಗೂ ಕೂಡ ಅಷ್ಟೇ, ಈ ಮಗು ಕೂಡ ಅಷ್ಟೇ, ಅವನಿಗೆ ಕೂಡ ಸಪರೇಟ್ ಮ್ಯೂಸಿಕ್ ಥೀಮ್ ಇದೆ. ಅಂಡ್ ಅಲ್ಲಿ ಸಕ್ಕದಾಗಿ ಇವಳು ಹೊಡ್ಕೋದೆ, ಅದೇನೋ ಡೊರೊನ್ ಡೊನ್ ಡೊನ್ ಜನ್ ಜನ್ ಅಂತೆಲ್ಲ ಫುಲ್ ಎಲ್ಲ ಹೊಡ್ಕೋದೆ, ಸೌಂಡ್ ಎಫೆಕ್ಟ್ಸ್ ಎಲ್ಲ ಆ ಕಡೆ ಎಲ್ಲ ಇದೆ. ಅಂಡ್ ಚಾಪರ್ ಕೂಡ ಇದನ್ನ ನೋಡಿ ಅಲ್ಲೇ ಇದಾರಲ್ಲ, ಚಾಪರ್ ಝೋರೋ ಎಲ್ಲ ಅಲ್ಲೇ ಇದಾರಲ್ಲ, ಅವರು ಕೂಡ ನೋಡಿ ಶಾಕ್ ಆಗ್ತಾರೆ. ಓ ದಟ್ಸ್ ಆಫುಲ್, ವಾಟ್ ಈಸ್ ಹಿ ಅಂತ, ಏನವನು ಅಪ್ಪ ಇಷ್ಟೊಂದು ಕೆಟ್ಟದಾಗಿದೆ ಅಂತೆಲ್ಲ ಫುಲ್ ಅವಳು ಆಶ್ಚರ್ಯ ಪಡ್ತಾ ಇದ್ದಾನೆ ಚಾಪರ್ ಕೂಡ. ಅಂಡ್ ಅಲ್ಲಿಗೆ ಸ್ಲೈಡ್ ಮಾಡ್ಕೊಂಡು ಇಷ್ಟೆಲ್ಲ ಆಯ್ತಲ್ಲ, ಝೋರೋಗೆ ಇನ್ನ ತಡೆಯಕ್ಕಾಗಿಲ್ಲ, ಅವನು ಫುಲ್ ಸ್ಲೈಡ್ ಮಾಡ್ಕೊಂಡ್ ಬಂದು ಅವನ 3 sword ಸ್ಟೈಲ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಆಕ್ಚುಯಲ್ ಆಗಿ ಮೇನ್ ಆಗಿ ಎನ್ಮಾನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಸಮರ್ಸು ಪೂರ್ತಿ ರಿಜನೇಟ್ ಆಗಿದ್ದಾನೆ. ಅಂಡ್ ಅವನ ಹಾರ್ಟ್ ಇನ್ನ ಅವನ ಕೈಯಲ್ಲೇ ಇದೆ. ಸದ್ಯ ಇದಕ್ಕೇನಾಗಿಲ್ಲ ಅಂತ ಅವ್ನು ಫುಲ್ ಅವನು ಪ್ರೇಷಿಯಸ್ ಆಗಿ ನೀಟಾಗಿ ಜೋಪಾನವಾಗಿ ಇಟ್ಕೊಳಕ್ ಶುರು ಮಾಡ್ತಾ ಇದ್ದಾನೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ, ಆರ್ ಯು ದ ಅನದರ್ ಒನ್ ಆಫ್ ದ ಲೈಕ್ ಗಾಡ್ಸ್ ನೈಟ್ಸ್ ಅಂತ ಝೋರೋ ಕೇಳ್ತಾ ಇದ್ದಾನೆ. ನೀನು ಆ ಗಾಡ್ಸ್ ನೈಟ್ಸ್ ಅಲ್ಲಿ ಒಬ್ಬನಾ ಅಂತ ಝೋರೋ ಕೇಳ್ತಾ ಇದ್ದಾನೆ. ಅಂಡ್ ಯಾವುದೇ ತರದ ಆನ್ಸರ್ ಬರೋದಿಲ್ಲ ಈಮುಯಿಂದ, ಯಾವುದೇ ತರದ ಆನ್ಸರ್ ಬರೋದಿಲ್ಲ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಹೈರುದ್ದೀನ್, ಇವನ್ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಸರಿನಾ. ಅಂಡ್ ಆಕ್ಚುಲಿ ಫೇರ್ ಪಾಯಿಂಟ್ ಸರಿನಾ, ಯಾಕಂದ್ರೆ ಇವಾಗ ನಾಮಿಗೆ ಈಮು ಬಂದ್ಬಿಟ್ಟು ಅವಳು ಬೆರಳನ್ನ ಕಟ್ ಮಾಡ್ಬಿಟ್ರೆ ಈಮು ಲೂಫಿ ಸುಮ್ಮನೆ ಇರ್ತಾನ? ನೋ ರೈಟ್, ಅವನೇ ಹೋಗಿ ಅಟ್ಯಾಕ್ ಮಾಡೇ ಮಾಡ್ತಾನೆ. ಸೊ ಅದೇ ತರನೇ ಇವಾಗ ನಮ್ಮ ಹೈರುದ್ದೀನ್ ಕೂಡ ಅವನ ಕ್ರೂಮೇಟ್ಗೆ ನೋವಾಗಿರೋದನ್ನ ತಡ್ಕೊಳಕ್ ಆಗಿಲ್ಲ. ಇವಾಗ ಅವನು ಯಾರಾದ್ರೂ ಆಗಿರ್ಲಿ, ಇವಾಗ ಅವ್ನು ನಮ್ಮ ಎನಿಮಿ ಅಷ್ಟೇ ಅನ್ಬಿಟ್ಟು ಅವನ ಪಂಚ್ ಹೊಡೆದು ಸೋಲ್ಸೋದಿಕ್ಕೆ ಅವನ ಮೇಲಿಂದ ಹಾರ್ಕೊಂಡ್ಬಂದು ಗನ್ಗೆ ಹೊಡೆಯೋದಕ್ಕೆ ಹೋಗ್ತಾನೆ ಸರಿನಾ. ಅಂಡ್ ಅದನ್ನ ನೋಡ್ಬಿಟ್ಟು ಸ್ಟ್ಯಾನ್ಸರ್ ಮತ್ತೆ ಉಳಿದವರೆಲ್ಲ ಹೈರುದ್ದೀನ್ ಬೇಡ ಬೇಡ ಅಂತ ನಿಲ್ತ್ಕೊಳ್ಳೋದು ಕೇಳ್ತಾರೆ. ಯಾಕಂದ್ರೆ ಇವನು ಹೊಸ ಗಾಡ್ಸ್ ನೈಟ್ ಅಂದ್ರೆ ಹೊಸ ವ್ಯಕ್ತಿ ಬಂದಿರೋದು, ಇವನ್ ಪವರ್ಸ್ ಏನು, ಇವನ್ ಎಬಿಲಿಟಿ ಏನು, ಇವನ್ ಏನ್ ಕೇಪಬಲ್ ಆಗಿದ್ದಾನೆ ಇವನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಷ್ಟು ಬೇಗ ಅಟ್ಯಾಕ್ ಮಾಡೋದು ಇವನ್ಗೆ ಸರಿಯಲ್ಲ ಅಂತ ಅನ್ಬಿಟ್ಟು ಸ್ಟ್ಯಾನ್ಸನ್ ಏನ್ ಮಾಡ್ತಾನೆ ಅಂದ್ರೆ, ಪಾಪ ಗುರು ಸ್ಟ್ಯಾನ್ಸನ್ ಅವ್ನ್ ಬಂದ್ಬಿಟ್ಟು ಬೇಡ ಹೈರುದ್ದೀನ್ ಅಂತ, ಹೈರುದ್ದೀನ್ ಬಂದು ಹಿಂಗೆ ಹೊಡೆಯೋದಕ್ಕೆ ಹಿಂಗೆ ಬರ್ತಾ ಇದ್ದಾನೆ. ಅಂಡ್ ಈ ಕಡೆ ಸ್ಟ್ಯಾನ್ಸನ್ ಅವನ ಕಾಲ್ನ ಯೂಸ್ ಮಾಡ್ಕೊಂಡು ಹಿಂಗೆ ಅವನ್ಗೆ ಸ್ಟ್ಯಾನ್ಸನ್ ಈ ಕಡೆ ಕಿಕ್ ಮಾಡಿ ಅವನ ಸೈಡ್ಗೆ ಹೊಡೆಯೋ ತರಕ್ಕೆ ಹೋಗ್ತಾನೆ. ಅಂಡ್ ಅಷ್ಟ್ರಲ್ಲಿ ಆಲ್ರೆಡಿ ಈಮು ಅವನ ಈಟಿನ ಸ್ವಿಂಗ್ ಮಾಡಾಕ್ಬಿಟ್ಟು ಸ್ಲಾಶ್ ಮಾಡಾಕ್ಬಿಟ್ಟಿದ್ದ. ಅಕಸ್ಮಾತ್ ಅಲ್ಲಿ ಹೈರುದ್ದೀನ್ ಏನಾದ್ರು ಅಲ್ಲಿ ಇದ್ದಿದ್ರೆ ಅವನ ಬಾಡಿ ಹಾಫ್ ಆಗಿ ಕಟ್ಟಾಗ್ಬಿಡ್ತಾ ಇತ್ತು. ನಿಜವಾಗ್ಲು ಲಿಟ್ರಲಿ ಅವನ ಬಾಡಿ ಸ್ಲೈಸ್ ಆಗ್ಬಿಡ್ತಾ ಇತ್ತು ಹಿಂಗೆ. ಸೊ ಸ್ಟ್ಯಾನ್ಸನ್ಗೆ ಜೈ. ಇವಾಗ ಸ್ಟ್ಯಾನ್ಸನ್ ಹೈರುದ್ದೀನ್ ಕಾಪಾಡ್ತಾನೆ. ಬಟ್ ಅದರ ಏನು ಅವನ ಪ್ರಯತ್ನದಲ್ಲಿ ಅವನ ಕಾಲು, ಸ್ಟ್ಯಾನ್ಸನ್ನ ಕಾಲು ಅರ್ಧ ಕರೆಕ್ಟಾಗಿ ಅವನ ಮಂಡಿ ಚಿಪ್ ಕರೆಕ್ಟಾಗಿ ಅದ್ರಲ್ಲಿ ಕಟ್ಟಾಗುತ್ತೆ. ಏನ್ ಸ್ವಿಂಗ್ ಮಾಡಿದಾಗ ಹೊಡೆದೇ ಬಿಡ್ತಾನೆ ಈಮು. ಅಂಡ್ ಸ್ಟ್ಯಾನ್ಸನ್ನ ಕಾಲು ಹೋಯ್ತು, ಸ್ಟ್ಯಾನ್ಸನ್ ಕೈ ಹೋಯ್ತು. ಅಂಡ್ ಗರ್ಡ್ನ 4 ಬೆರಳು ಹೋಯ್ತು ಈ ಫೈಟ್ ಇಂದ ಇನ್ನ. ಅಂಡ್ ಇಲ್ಲಿ ನನಗೆ ಗೋಲ್ಡ್ ಬರ್ಗ್ ಕಾಣಿಸಿಲ್ಲ, ಯಾಕೆಂದ್ರೆ ನಾವು ಓದ್ ಚಾಪ್ಟರ್ ಅಲ್ಲಿ ನೋಡಿದ್ರೆ ಗೋಲ್ಡ್ ಬರ್ಗೆನೆ ಸಮ್ಮರ್ಸ್ ನ ಹಾರ್ಟ್ ಹಿಡ್ಕೊಂಡಿದ್ದು, ಅವನ ಪುಟ್ಟ ಹಾರ್ಟ್ ನ ಮೆಕ್ಯಾನಿಕಲ್ ಹಾರ್ಟ್ ನ ಹಿಡ್ಕೊಂಡು ನೋಡ್ತಾ ಇದ್ದ. ಇದೇನು ವಿಚಿತ್ರವಾಗಿದೆಯಲ್ಲ, ಟಿಕ್ ಅಂತ ಹೊಡ್ಕೋತಾ ಇದೆಯಲ್ಲ ಅಂತ ಅವ್ನು ಫುಲ್ ಬಂದು ಕೇಳಿದ್ದ. ಸೊ ಮೋಸ್ಟ್ಲಿ ಯಾವಾಗ ಗರ್ಡ್ ನ ಬೆರಳುಗಳು ಕಟ್ಟಾದ್ವೋ ಆವಾಗ ಸ್ಟ್ಯಾನ್ಸನ್ ಅಂತ ಹಿಂಗೆ ಎಲ್ಲೋ ಬೀಳ್ಸಿರ್ತಾನೆ. ಸೊ ಅವಾಗ ಸಮ್ಮರ್ಸ್ ಹೋಗಿ ಅವನ ಹಾರ್ಟ್ ನ ಎತ್ಕೊಂಡಿರ್ತಾನೆ ಅಂತ ಅನ್ಸುತ್ತೆ ಸರಿನಾ. ಇಷ್ಟು ಆಯ್ತು. ಅಂಡ್ ಇವಾಗ್ಲೂ ಅಷ್ಟೇ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ. ಎಲ್ಲ ದೂರ ಸರಿ, ಇವನಿಂದ ಎಲ್ಲ ದೂರ ಹೋಗಿ ಅಂತೆಲ್ಲ ಫುಲ್ ಎಲ್ಲ ಜನರಲ್ ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಸರಿನಾ. ಅಂಡ್ ಹೈರುದ್ದೀನ್ ಕೇಳ್ತಾನೆ ಸ್ಟ್ಯಾನ್ಸರ್ ನಂಗೆ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಅಂಡ್ ಸ್ಟ್ಯಾನ್ಸರ್ ಬಿದ್ಬಿಟ್ಟಿದ್ದಾನೆ ಕೆಳಗಡೆ ಸರಿನಾ, ಅವ್ನ ಕಾಲು ಎತ್ಕೊಂಡು ಬಿದ್ದೋಗ್ಬಿಟ್ಟಿದ್ದಾನೆ. ಅಂಡ್ ನಮ್ ಬ್ರಾಗಿ ಹೇಳ್ತಾನೆ ಯಾರು ಇವನು ಈ ತರ ಮಾಡ್ತಾ ಇದ್ದಾನೆ ಅಂತ ನೋಡೋಷ್ಟರಲ್ಲಿ ಝೋರೋ ರೆಡಿ ಆಗಿದ್ದ. ಅವಲೇ ಬಂದು ಸ್ಲೈಡ್ ಮಾಡ್ಕೊಂಡು ಅವನ 3 sword ಸ್ಟೈಲ್, ಅದರಲ್ಲೂ ಎನ್ಮಾನ ಜೋರಾಗಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ, ಅದರ ಹಾಕಿನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂಡ್ ಎನ್ಮಾನ ತಗೊಂಡು ಕಿಂಗ್ ಆಫ್ ಹೆಲ್
3 sword ಸ್ಟೈಲ್ ಅಂತ ಹೋಗ್ಬಿಟ್ಟು ಓನಿಗಿರಿನ ಯೂಸ್ ಮಾಡ್ತಾನೆ ಸರಿನಾ. ಓನಿಗಿರಿನ ಯೂಸ್ ಮಾಡ್ತಾನೆ ಅಂಡ್ ಫುಲ್ 3 sword ಸ್ಟೈಲ್ ಗೊತ್ತಲ್ಲ, ಝೋರೋ ಯೂಸ್ ಮಾಡೋದು, ಅದೇ ತರ ಯೂಸ್ ಮಾಡಕ್ ಅಟ್ಯಾಕ್ ಮಾಡಕ್ ಹೋಗ್ತಾನೆ ಈಮು ಮೇಲೆ. ಅಂಡ್ ಈಮು ಯಾವುದೇ ತರದ ಅವನ ಸ್ಲಾಶ್ ಆಗ್ಲಿ ಅಥವಾ ಕತ್ತಿ ಅಥವಾ ಅವನ ಬಾಡಿ ಪಾರ್ಟ್ಸ್ ಏನು ಯೂಸ್ ಮಾಡಲ್ಲ. ಈಮುನ ಬಾಲ ಇರುತ್ತಲ್ಲ, ಈಮುನ ಬಾಲ ಗುಂಕೋನ ಆರೋಸ್ ಫ್ರೂಟ್ ತರನೇ ಒಂಥರ ಆರೋ ತರ ಇರುತ್ತೆ, ಆ ಆರೋ ಫ್ರೂಟ್ ನ ಯೂಸ್ ಮಾಡ್ತಾನೆ. ಅವನು ಏನ್ ಫ್ರೂಟ್ ಅಲ್ಲ ಸಾರಿ ಆರೋ ಪವರ್ ನ ಯೂಸ್ ಮಾಡ್ತಾನೆ ಸರಿ. ಅವನ ಬಾಲ ತರ ಇದೆ, ಒಂಥರ ಡೆವಿಲ್ಸ್ ಟೇಲ್ ತರ ಇದೆ ಸರಿನಾ. ಆ ಬಾಲನ ಯೂಸ್ ಮಾಡ್ಬಿಟ್ಟು ಝೋರೋನ 3 sword ಸ್ಟೈಲ್ ನ ತಡಿತಾನೆ. ಫುಲ್ ಸ್ಲಾಶ್ ಮಾಡ್ಕೊಂಡು ಹೋಗುತ್ತದು. ಸೊ ಅವನ 3 sword ಸ್ಟೈಲ್ ಅಟ್ಯಾಕ್ ವೇಸ್ಟ್ ಆಯ್ತು. ಅಂಡ್ ನೆಕ್ಸ್ಟ್ ಇಲ್ಲೇ ಇರೋದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇವಾಗ ಝೋರೋನ 3 sword ಸ್ಟೈಲ್ ನ ಡಿಫೀಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಝೋರೋನು ಕೂಡ ಸೋಲ್ಸ್ಬೇಕಲ್ಲ. ಸೊ ಇವಾಗ ಈಮು ಏನ್ ಮಾಡ್ತಾನೆ ಅಂದ್ರೆ, ನೀಟಾಗಿ ತೋರಿಸ್ಬೇಕಲ್ವಾ ನಿಮ್ಗೆ, ತೆಗೆದುಕೊಂಡ್ಬಿಟ್ಟು ಅವನ ಕೈನ ಈ ತರ ಮುದ್ರೆ ಮಾಡ್ತಾನೆ. ಲಿಟ್ರಲಿ ವಾವ್, ನಾನು ನೋಡಿದ ತಕ್ಷಣ ವಾವ್ ವಾಟ್ ಇಸ್ ಇಟ್ ಕ್ರೇಜಿ. ನಾವು ಇಂಡಿಯಾದಲ್ಲಿ ಈ ತರ ಸಿಕ್ಕಾಬಟ್ಟೆ ನಾವು ಧ್ಯಾನ ಮಾಡ್ಬೇಕಾದ್ರೆ, ತೀರ್ಥ ತಗೊಳ್ಬೇಕಾದ್ರೆ ನೀವು ಸುಮಾರು ಕಡೆ ಈ ತರ ಯೂಸ್ ಮಾಡ್ತೀವಿ ಸರಿನಾ. ಈ ತರ ಮುದ್ರೆನ ಹಾಕೊಳ್ತಾನೆ ಈಮು. ಹಿಂಗೆ ಝೋರೋ ಮುಂದೆ ಈ ತರ ಮುದ್ರೆನ ಮಾಡ್ತಾನೆ. ಮುದ್ರೆನ ಮಾಡಿ ಅಲ್ಲಿ ಅಂತ ಹಿಂಗೆಲ್ಲೊಂದು ಬ್ಲ್ಯಾಕ್ ಫ್ಲೇಮ್ ಕ್ರಿಯೇಟ್ ಆಗುತ್ತೆ. ಕಪ್ಪು ಕಲರ್ ಬೆಂಕಿ ಅವನ ಕೈ ಮೇಲೆ ಒಂಥರ ಏನೋ ವಸ್ತು ಉರಿತಾ ಇರೋ ತರ, ನಮ್ಗೆ ಕಪ್ಪು ಕಲರ್ ಬೆಂಕಿ ಉರಿತಾ ಇರೋ ತರ ಕಾಣಿಸುತ್ತೆ ಅಂತ ಹಿಂಗೆ ಕ್ರಿಯೇಟ್ ಆಗ್ಬಿಡುತ್ತೆ. ಅಂಡ್ ಆ ಬೆಂಕಿ ಉರಿತಾನೆ. ಅಂಡ್ ಅದನ್ನ ಈಮು ಓಮೆನ್ ಅಂತ ಕರೀತಾನೆ. ಇದನ್ನ ಹೆಸರು ಓಮೆನ್ ಅಂತ ಕರೀತಾನೆ. ಅಂಡ್ ಅದನ್ನ ಝೋರೋ ಮುಂದೆ ಹಿಂಗಿಡ್ತಾನೆ. ಅದು ಬೆಂಕಿ ಬ್ಲ್ಯಾಕ್ ಕಲರ್ ಏನಿದೆ ಉರಿತಾ ಇದೆ, ಅದು ಅಂತ ಅದಾಗದೆ ಹಾರ್ಕೊಂಡೋಗಿ ಝೋರೋ ಮುಖಕ್ಕೇನೆ ಡೈರೆಕ್ಟ್ ಆಗೋಗಿ ಬ್ಲಾಸ್ಟ್ ಆಗುತ್ತೆ ಠುಪ್ ಅಂತ. ಸೊ ನಾವು ನೋಡ್ತೀವಿ ಝೋರೋ ಫೇಸ್ ಎಲ್ಲ ಫುಲ್ ರಕ್ತ ಚಿಮ್ತಾ ಇದೆ ಅವನ ಫೇಸ್ ಇಂದ, ಅಲ್ಲೆಲ್ಲ ದೂರದಿಂದ ಪ್ಯಾನಲ್ ಅಲ್ಲಿ. ಅಂಡ್ ಚಾಪರ್ ಕೂಡ ಅಲ್ಲಿ ಝೋರೋ ಅಂತ ಚಾಪರ್ ಕೂಡ ಕಿರಿಸ್ತಾ ಇದ್ದಾನೆ. ಸೊ ಕ್ರೇಜಿ ಆಗಿತ್ತು ಬ್ರೋ. ಈ ತರ ಸಿಂಬಲ್ ಮಾಡ್ಕೊಂಡು ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬೆಂಕಿ ಓಪನ್ ಆಗುತ್ತೆ. ಓ ಮ್ಯಾನ್ ಅಂತ ಹಿಂಗೆ ಇಡ್ತಾನೆ. ಅಂಡ್ ಅವನ ಕಪ್ ಕಲರ್ ಬೆಂಕಿ ಅಲ್ಲಿ ಹೋಗ್ಬಿಟ್ಟು ಝೋರೋ ಮುಖಕ್ಕೆ ಬೆಳೆದು ಠುಪ್ ಅಂತ ಬ್ಲಾಸ್ಟ್ ಆಗುತ್ತೆ. ಕ್ರೇಜಿ ಗುರು, ಕ್ರೇಜಿ. ಅಂಡ್ ನೆಕ್ಸ್ಟ್ ಇದನ್ನ ನೋಡ್ಬಿಟ್ಟು ಹೈರೋದೇನ್ ಮತ್ತೆ ಬರ್ತಾನೆ. ಹೈರೋದೇನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಅವ್ನ ಕ್ರೂಮೇಟ್ಸ್ ಒಂದಾದ್ಮೇಲೆ ಒಂದು ಪಾರ್ಟ್ಸ್ ಕರ್ಕೊಳ್ತಾ ಇರೋದ್ರಿಂದ ಹೈರೋದೇನ್ ವಾಸ್ ಟೂ ಮ್ಯಾಡ್. ಲೂಫಿ ಕೂಡ ಆಗಿದ್ರು ಇದೇ ತರ ಮಾಡ್ತಿದ್ದ ಅಂತ ನಾನು ಅನ್ಕೋತೀನಿ ಸರ್. ಲೂಫಿ ಆಗಿದ್ರು ಅವ್ನು ಸೇಮ್ ಇದೇ ತರ ರಿಯಾಕ್ಟ್ ಮಾಡ್ತಿದ್ದ. ಸೊ ನಾವು ಹೈರೋದೇನ್ಗೆ ಬ್ಲೇಮ್ ಮಾಡಕ್ ಆಗಲ್ಲ. ಸೊ ಹೈರೋದೇನ್ ಇವಾಗ ಅವನು ಅವನ ಕೊಡ್ಲಿನ ತಗೊಂಡು ಮೇಲಿದ ಬಂದು ಹೈರೋದಿನ್ಗೆ ಅದು ಈಮುಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇವಾಗ್ಲೂ ಸೇಮ್ ಟ್ರಿಕ್ ಈಮು ಯೂಸ್ ಮಾಡೋದು, ಸೇಮ್ ಮುದ್ರೆ ಮಾಡ್ಕೋತಾನೆ. ಓ ಮ್ಯಾನ್ ಅಂತ ಅಲ್ಲಿ ಬ್ಲ್ಯಾಕ್ ಕಲರ್ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಅಂಡ್ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾನೆ ಸರಿನಾ. ಯಾಕಂದ್ರೆ ಒಂದ್ ಸ್ವಲ್ಪ ದೊಡ್ಡ ಫ್ಲೇಮ್ ಬೇಕು ಅಂತ ಈ ತರ ಮಾಡ್ತಾನೆ. ಒಂಥರ ದೊಡ್ಡ ಬಾಂಬ್ ಇರಬೇಕು, ಝೋರೋಗೆ ಚಿಕ್ಕ ಬಾಂಬ್ ಬೇಕು ಸಾಕಿಷ್ಟು ಅಂತ ಹಿಂಗೆ ಹಾಕಿದ್ದ. ಸೊ ಹೈರೋದಿನ್ ಸ್ವಲ್ಪ ದೊಡ್ಡದಾಗಿದ್ದನ್ನ ಮೋಸ್ಟ್ಲಿ ಇದನ್ನ ಯೂಸ್ ಮಾಡಿದ್ದ ಅಂತ ಅನ್ಕೋತೀನಿ. ಯಾಕಂದ್ರೆ ಹೈರೋದಿನ್ಗೆ ಈ ತರ ಯೂಸ್ ಮಾಡ್ಬಿಟ್ಟು ಈ ಕೈಯಿಂದ ಸೇಮ್ ಮುದ್ರೆನ ಮಾಡ್ಕೊಂಡು ಇಲ್ಲಿ ಹಿಂಗಿಡ್ತಾನೆ. ಸೊ ಈ ಬ್ಲ್ಯಾಕ್ ಫ್ಲೇಮು ಇದ್ರ ಒಳಗಡೆಯಿಂದ ಈ ಸೊನ್ನೆಯಿಂದ ಪಾಸ್ ಆಗಿ ಅದ್ರೊಳಗಡೆಯಿಂದ ಹೋಗಿ ಇನ್ನು ದೊಡ್ಡದಾಗಿ ಝೋರೋಗೆ ಏನ್ ಬ್ಲಾಸ್ಟ್ ಆಗಿತ್ತು ಅದರಿಂದ ಡಬಲ್ ಸಖತ್ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಓ ಮೈ ಗಾಡ್. ಅಂಡ್ ಈ ಸರಿ ನಾವು ನೀಟಾಗಿ ನೋಡ್ತೀವಿ ಅದ್ರ ಒಳಗಡೆಯಿಂದ ಏನ್ ಬಂತು, ಏನದು ಕಪ್ ಕಲರ್ದು ಅಂತ ನೋಡ್ತೀವಿ ನಾವು. ಅದೊಂಥರ ಮುಖ ತರ ಇದೆ ಸರಿನಾ, ಚಿಕ್ಕ ಪುಟಾಣಿ ಮುಖ, ಒಂಥರ ರಾಕ್ಷಸನ ಮುಖ ತರ ಕಾಣಿಸ್ತದೆ ಸರಿನಾ. ನಂತರ ಸೇಮ್ 2 ಕೊಂಬಿದೆ ಅಂಡ್ ಬಾಯಿ ಎಲ್ಲ ಇದೆ, ಚೂಚು ಹಲ್ಲು, ಕಣ್ಗಳು, ಡಾರ್ಕ್ ಕಣ್ಗಳು ಅಂತೆಲ್ಲ ಹೋಗಿ ಬೀಳ್ತದೆ ಸರಿನಾ. ಅದು ಹೋಗಿ ಸೇಮ್ ಹೈರುದ್ದೀನ್ಗೂ ಮುಖಕ್ಕೆ ಹೊಡೆಯುತ್ತೆ, ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಢೂಮ್ ಅಂತ ಬ್ಲಾಸ್ಟ್ ಆಗುತ್ತೆ ಸರಿನಾ. ಅಂಡ್ ಎಲ್ಲರೂ ಹೈರುದ್ದೀನ್ ನೋಡ್ತಾರೆ. ಹೈರುದ್ದೀನ್ ಸೇಮ್ ಅಷ್ಟೇ, ಅವನಿಗೂ ಅಷ್ಟೇ, ಅವ್ನ ಬಾಯಿಂದ ರಕ್ತ ಎಲ್ಲ ಫುಲ್ ಎಲ್ಲ ಚಲ್ತಾ ಇದೆ ಸರಿನಾ. ಈ ತರ ಎಲ್ಲ ಆಗಿದೆ. ಅಂಡ್ ನಾವು ನೋಡ್ತೀವಿ ಝೋರೋ ನಾಕ್ಔಟ್ ಆಗಿ ಬಿದ್ದಿದ್ದಾನೆ. ಝೋರೋಗೆ ಮೂವ್ ಆಗಕ್ಕಾಗ್ತಿಲ್ಲ, ಫುಲ್ ನೆಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ ಸರಿನಾ. ಅವ್ನು ಮೂವ್ ಆಗಕ್ಕಾಗ್ತಿಲ್ಲ. ಅಂಡ್ ಹೈರುದ್ದೀನ್ಗೆ ಅವನು ಕೂಡ ಬೀಳ್ತಾ ಇದ್ದಾನೆ ಸರಿನಾ. ಇಷ್ಟು ನಡೀತಾ ಇತ್ತು. ಅಂಡ್ ಇಷ್ಟು ಆದ್ಮೇಲೆ ಈಮು ಇನ್ನೊಂದು ಓಮೆನ್ ನ ಕ್ರಿಯೇಟ್ ಮಾಡ್ತಾನೆ. ಬಟ್ ಇದ್ಯಾರಿಗೋಸ್ಕರ ಹೊಡೆಯೋದಕ್ಕಲ್ಲ, ಬಟ್ ಇವಾಗ ಸಮ್ಮರ್ಸ್ ರಿಜನರೇಟ್ ಆಗಿದ್ದಾನೆ ಸರಿನಾ. ರಿಜನರೇಟ್ ಆಗಿ ಅವನ ಹಾರ್ಟ್ ನು ಕೂಡ ಅವನು ಒಳಗಡೆ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಅಂಡ್ ಬಟ್ ಸಮ್ಮರ್ಸ್ ಇವಾಗ ಅವನ ಪೂರ್ತಿ ಶಕ್ತಿ ಅವನ ಹತ್ರ ಇಲ್ಲ. ಫುಲ್ ಎಲ್ಲ ಒಡಿಸ್ಕೊಂಡು ಫುಲ್ ಎಲ್ಲ ವೀಕ್ ಆಗ್ಬಿಟ್ಟಿದ್ದಾನೆ. ಅವ್ನು ರಿಜನರೇಟ್ ಆಗಿರ್ಬೋದು, ಬಟ್ ಅವನಿಗೆ ಪೂರ್ತಿ ಶಕ್ತಿ ಇಲ್ಲ.
ಸೊ ಇವಾಗ ಈಮು ಸೇಮ್ ಅದೇ ಓಮೆನ್ ನ ಕ್ರಿಯೇಟ್ ಮಾಡಿ ಒಂದು ಬ್ಲಾಕ್ ಕಲರ್ ಸ್ಮೋಕ್ ಒಂದು ಸರ್ಕಲ್ ತರ ಕ್ರಿಯೇಟ್ ಮಾಡ್ತಾನೆ. ಸರ್ಕಲ್ ಬ್ಲಾಕ್ ಕಲರ್ ಸರ್ಕಲ್ ತರ ರಿಂಗ್ ತರ ಕ್ರಿಯೇಟ್ ಮಾಡ್ತಾನೆ ಅಂಡ್ ಅದನ್ನ ಸಮ್ಮರ್ಸ್ ಹತ್ರ ಬಿಡ್ತಾನೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸಮ್ಮರ್ಸ್ ನ ತಲೆ ಮೇಲೆ ಇವಾಗ ಏಂಜಲ್ಸ್ ಗೆಲ್ಲ ಇರುತ್ತಲ್ಲ ತಲೆ ಮೇಲೆ ಒಂದು ರಿಂಗು ವೈಟ್ ಕಲರ್ ರಿಂಗು ಏಂಜಲ್ಸ್ ಗಳಿಗೆ, ಅದೇ ತರ ಸ್ವಲ್ಪ ದೊಡ್ಡದಾಗಿ ರಿಂಗ್ ಇದು, ಬಟ್ ಇದು ಬ್ಲಾಕ್ ಕಲರ್ ರಿಂಗ್ ಆಗಿ ಕ್ರಿಯೇಟ್ ಆಗುತ್ತೆ ಅಂಡ್ ಅದು ಸಮ್ಮರ್ಸ್ಗೆ ತುಂಬಾ ಶಕ್ತಿ ಕೊಡುತ್ತೆ. ಸಮ್ಮರ್ಸ್ ಇವಾಗ ಇದೇ ಗ್ರೇಟೆಸ್ಟ್ ಪವರ್ ಅಂಡ್ ಓಮೆನ್ ದ ಗ್ರೇಟೆಸ್ಟ್ ಶಕ್ತಿ ಓಮೆನ್ ಅಂತ ಅವ್ನು ಫುಲ್ ಎನರ್ಜಿನ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರಿನಾ? ಸೊ ಕ್ರೇಜ್ ಆಗಿದೆ ಅಂಡ್ ಬ್ಲಾಕ್ ಕಲರ್ ಸ್ಮೋಕ್ ಆಲ್ರೆಡಿ ಅವ್ನಿಗೆ ಅವೇಕನ್ ಆಗಿರೋದ್ರಿಂದ ಇದೆ. ಅದು ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ದೊಡ್ಡ ಬ್ಲಾಕ್ ಕಲರ್ ಸರ್ಕಲ್ ಇವಾಗ ಈಮು ಕೊಟ್ಟಿರೋದು ಓಮೆನ್ ಅಂತ. ಸರಿನಾ? ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಈಮು ಹೇಳ್ತಾ ಇದ್ದಾನೆ ಸಮರ್ಸ್ಗೆ, ಕ್ವಿಕ್ಲಿ ಸಮರ್ಸ್, ದೇರ್ ಇಸ್ ನೋ ಟೈಮ್ ಟು ವೇಸ್ಟ್, ಎಸ್ ಗ್ರೇಟ್ ಒನ್ ಅಂತ ಅವನು ರೆಸ್ಪಾಂಡ್ ಮಾಡ್ತಾನೆ. ಅಂಡ್ ಇವಾಗ ನೋಡ್ತಾ ಇದೀವಿ ನಾವು ಸಮರ್ಸ್ ಬೇಗ ನಾವೇನ್ ಕಾರ್ಯಕ್ಕೆ ಬಂದಿದ್ವು ಅದನ್ನ ಪೂರ್ತಿ ಮಾಡ್ಕೋಬೇಕು, ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಇವಾಗ್ಲೂ ಕೂಡ ನನಗೆ ಎಲ್ಬಾಫ್ ನ ಟೈಮ್ ಡೈಲೇಷನ್ ಮೇಲೆ ಇನ್ನ ಸ್ವಲ್ಪ ಅನುಮಾನ ಇದೆ. ಮೋಸ್ಟ್ಲಿ ಟೈಮ್ ಸ್ವಲ್ಪ ಬೇಗ ಓಡ್ತಾ ಇದೆಯಾ ಅಥವಾ ಲೇಟ್ ಆಗಿ ಓಡ್ತಾ ಇದೆಯಾ? ಮೋಸ್ಟ್ಲಿ ಬೇಗನೆ ಓಡ್ತಾ ಇರ್ತಾವೆ, ಆಬ್ವಿಯಸ್ಲಿ ಬೇಗ ಓಡ್ತಾ ಇದೆಯಾ ಅಂತ ನಂಗೆ ಡೌಟ್ ಹೊಡಿತಾ ಇದೆ. ಸರಿನಾ? ನೋಡೋಣ ಯಾವ ತರ ನಮಗೆ ಫೈನಲ್ ಆಗಿ ಎಂಡ್ ಆಗಿ ಸಿಗುತ್ತೆ ಅಂತ. ಅಂಡ್ ಅವನು ಕೂಡ ಅಗ್ರಿ ಮಾಡ್ಬಿಟ್ಟು ಇವಾಗ ಸಮ್ಮರ್ಸ್ ಒಂದ್ ಕಡೆ ಹೋಗ್ತಾನೆ, ಈಮು ಬೇರೆ ಕಡೆ ಹೋಗ್ತಾನೆ. ಸೊ ಇಬ್ರು ಒಟ್ಟಿಗೆ ಹೋಗ್ತಿಲ್ಲ. ಸಮ್ಮರ್ಸ್ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನನಗಂತೂ ಐಡಿಯಾ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಅವ್ನು ಗುಂಕೋ ಹತ್ರನೂ ಹೋಗಕ್ಕಲ್ಲ, ಯಾಕಂದ್ರೆ ಮುಂದೆ ನಾವು ಗುಂಕೋನೂ ಕೂಡ ನೋಡ್ತೀವಿ, ಅಲ್ಲೂ ಕೂಡ ಸಮ್ಮರ್ಸ್ ಇರಲ್ಲ. ಅಂಡ್ ಅವ್ನು ಕ್ವಿಲ್ಲಿಂಗ್ ಗೇಮ್ ಕೂಡ ಹತ್ರನೂ ಹೋಗಲ್ಲ, ಯಾಕಂದ್ರೆ ನಾವು ಅಲ್ಲೂ ನೋಡ್ತೀವಿ ಅಂಡ್ ಅಲ್ಲೂ ಕೂಡ ಸಮ್ಮರ್ಸ್ ಇರಲ್ಲ. ಸೊ ಮೋಸ್ಟ್ಲಿ ಅವನು ನನಗನ್ಸೋ ಪ್ರಕಾರ ನನ್ನ ಓನ್ ಒಪಿನಿಯನ್ ಏನಪ್ಪ ಅಂದ್ರೆ, ನಾವು ಬಿಬ್ಲೋನ ನೋಡಿದ್ವಿ, ಎಲ್ಬಾಫ್ ನ ಲೈಬ್ರರಿಲಿ ಒಂದು ದೊಡ್ಡ ಜೈಂಟ್ ಔಲ್, ಒಂದು ಗೂಬೆ, ಅದು ಬುಕ್ ನ ಎತ್ಕೊಂಡು ಎಲ್ಲೋ ಹೋಗಿರ್ಬಹುದು ಅಂತ ನಮಗೆ ಓದ್ ಚಾಪ್ಟರ್ ಅನುಮಾನ ಬಂದಿತ್ತು. ಸೊ ಮೋಸ್ಟ್ಲಿ ಆ ಬುಕ್ ಮತ್ತೆ ಆ ಔಲ್ನ ಹುಡುಕೊಂಡೇ ಸಮ್ಮರ್ಸ್ ಎಲ್ಲೋ ಹೋಗಿದ್ದಾನೆ ಅಂತ ನನ್ನ ಓನ್ ಒಪಿನಿಯನ್. ಗೊತ್ತಿಲ್ಲ, ಇಲ್ಲ ಇರೋ ಬೇರೆ ಕೆಲಸ ಇರ್ಬೋದು, ಅಥವಾ ಮಕ್ಕಳುಗಳನ್ನ ಮತ್ತೆ ಗ್ಯಾದರ್ ಮಾಡಿ ಮಕ್ಕಳಿಗೆ ಮತ್ತೆ ಕಿಡ್ನಾಪ್ ಮಾಡೋ ಪ್ಲಾನ್ ಇರ್ಬೋದು, ಗೊತ್ತಿಲ್ಲ ನನಗಂತೂ. ಒಟ್ಟಿನಲ್ಲಿ ಸಮ್ಮರ್ಸ್ ಬೇರೆ ಕಡೆ ಹೋಗ್ತಾನೆ, ಈಮು ಬೇರೆ ಕಡೆ ಹೋಗ್ತಾನೆ ಅಂಡ್ ಇಬ್ರು ಕೂಡ ಬೇರೆ ಬೇರೆ ಕಡೆ ಹೋಗ್ತಾರೆ. ಅಂಡ್ ಇವಾಗ ಎಲ್ಬಾಫ್ ನ ಜನರೆಲ್ಲ ಯಾರು ಗಾಯ ಆಗಿದ್ದಾರೆ ಅವ್ರನ್ನೆಲ್ಲರನ್ನು ಎತ್ಕೊಂಡು ಮನೆಗಳೊಳಗಡೆ ನಡೀರಿ ಎಲ್ಲ, ಯಾಕಂದ್ರೆ ಎಲ್ಲಾ ಮನೆಗಳು ರಾಕ್ಷಸ ತರ ಆಗಿಲ್ಲ, ಕೆಲವು ಮನೆಗಳು ಮಾತ್ರ ರಾಕ್ಷಸ ಒಂಥರ ಜೀವ ಬಂದವ್ರ ತರ ಆಡ್ತಾ ಇರೋದು. ಎಲ್ಲಾರನ್ನು ಇವಾಗ ಒಳಗಡೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ದಾರೆ, ಎಲ್ಲಾರನ್ನು ಇವಾಗ ಮಾಮೂಲಿ ರೆಸ್ಕ್ಯೂ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೋಸ್ಟ್ಲಿ ಇವಾಗ ಚಾಪರ್ ಎಲ್ಲಾ ಗಾಯ ಯಾರಿಗಾಗಿದೆ ಅವರೆಲ್ಲರಿಗೂ ಇವಾಗ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಶುರು ಮಾಡಿರ್ಬೋದು ಚಾಪರ್. ಅಂಡ್ ನಾವು ನೋಡ್ತೀವಿ ಫೈನಲಿ, ನಾನು ಯಾರಲ್ ನ ನೋಡಿದೆ ಫೈನಲಿ. ಸರಿನಾ? ಯಾರಲ್ ನ ಒಂದು ಸಿಂಗಲ್ ಪ್ಯಾನಲ್ ಇದೆ ಅಂಡ್ ಯಾರಲ್ ನ ಮುಖ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಯೋಚನೆ ಮಾಡ್ತಾ ಇರ್ಬೋದು ಅಂತ ನಾನು ಹೇಳ್ತೀನಿ. ಸರಿನಾ? ಯಾರಂದ್ರೆ ನಾವು ಯಾರಲ್ ಅಂದ್ರೆ ಮುಂದೆ ಯಾರಲ್ನ ನಾವು ಹಿಂದೆ ನೋಡಿದಾಗ ಅವನು ಒಂದ್ಸರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಉಸಪ್ ಕೇಳ್ತಾನೆ, ಅವ್ನು ಫುಲ್ ಕುಡಿದ್ಬಿಟ್ಟಿರ್ತಾನೆ ಉಸಪ್. ಅವ್ನು ಕೇಳ್ತಾನೆ, ಹೇ ಯಾರಲ್, ನಿನ್ಗೆ ಯಾವ ತರ ವುಮೆನ್ ಇಷ್ಟ ಅಂತ ಅವ್ನು ಕೇಳಿರ್ತಾನೆ. ಅಂಡ್ ಅವ್ನು ಹೇಳ್ತಾನೆ, ಐ ಮೀನ್ ಟು ಓಲ್ಡರ್ ವುಮೆನ್ ಅಂತ ಅವ್ನು ಹೇಳ್ತಾನೆ. ಯಾಕಂದ್ರೆ ಅವ್ನಿಗೆ ಸುಮಾರು ಹತ್ತತ್ರ ಒಂದು 400 ವರ್ಷ ಮೇಲೆ ಇರ್ಬೋದು, ಅದಕ್ಕೋಸ್ಕರ ಅವ್ನಿಗೆ ಐ ಮೀನ್ ಟು ಓಲ್ಡರ್ ವುಮೆನ್ ಅಂತ ಅವ್ನು ಹೇಳ್ತಾನೆ. ಅಂಡ್ ನಾವೆಲ್ಲ ಮೋಸ್ಟ್ಲಿ ಸ್ಪೆಕ್ಯುಲೇಟ್ ಮಾಡಿದ್ವಿ, ಸುಮಾರು ಒನ್ ಪೀಸ್ ಫ್ಯಾನ್ಸ್ ಎಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರು, ಮೋಸ್ಟ್ಲಿ ಈಮುನೇ ಇರ್ಬೋದು ಓಲ್ಡರ್ ವುಮೆನ್, ವಯಸ್ಸಾಗಿರೋರು ಇರ್ಬೋದು ಅಂತ ಹೇಳಿ ಅನ್ಕೊಂಡಿದ್ವಿ. ಅಂಡ್ ಇವಾಗ ನಮಗ್ ಗೊತ್ತಾಯ್ತು ಈಮುನ ಜೆಂಡರ್ ಇಟ್ಸ್ ಆಕ್ಚುಲಿ ಮೆನ್ ಅಂತ. ಅಂಡ್ ಸೊ ಬೇಸಿಕಲಿ ಎಲ್ಡರ್ ಯಾರಲ್ಗೆ ಬೇಜಾರಾಗಿದೆ. ಶೇಟ್, ನಾನು ಈಮು ಓಲ್ಡರ್ ವುಮೆನ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಅಲ್ಲ ಅಂತ ಅವ್ರು ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸರಿನಾ? ಅಂಡ್ ಇವಾಗ ಎಲ್ಬಾಫ್ ಪೂರ್ತಿ ಅನೌನ್ಸ್ಮೆಂಟ್ ಆಗುತ್ತೆ, ಪೀಪಲ್ ಆಫ್ ಎಲ್ಬಾಫ್, someone even more dangerous than the God's Knights has approached on the island. Stay alert ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಬಾಫ್ ನ ಜನಗಳೇ, ಗಾಡ್ಸ್ ನೈಟ್ಸ್ ಗಿಂತ ಇನ್ನು ತುಂಬಾ ಡೇಂಜರಸ್ ಆಗಿರೋ ವ್ಯಕ್ತಿ ಒಬ್ಬ ಬಂದ್ಬಿಟ್ಟಿದ್ದಾನೆ ಐಲ್ಯಾಂಡ್ಗೆ. ಸೊ ನಿಮ್ ಅಲರ್ಟ್ ನ ಮಿಸ್ ಮಾಡ್ಕೋಬೇಡಿ, ಎಲ್ಲಾ ಕಡೆ ಕಣ್ಣಿಟ್ಟಿರಿ, ಗಮನ ಇಟ್ಟಿರ್ರಿ ಅಂತ ಫುಲ್ ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಈಮು ಇವಾಗ ಅವನ ವಿಂಗ್ಸ್, ಬ್ಲ್ಯಾಕ್ ಕಲರ್ ವಿಂಗ್ಸ್ ನ ಯೂಸ್ ಮಾಡಿಕೊಂಡು ಹಾರಿ ಹೋಗ್ತಾ ಇದ್ದಾನೆ ಎಲ್ಬಾಫ್ ಅಲ್ಲೇ. ಅಂಡ್ ನಾವು ನೋಡ್ತೀವಿ, ಈ ಆಂಗಲ್ ಅಲ್ಲಿ ನೋಡ್ತಾ ಇದ್ರೆ ಈ ಪ್ಯಾನ್ ಅಲ್ಲಿ ಎಕ್ಸಾಕ್ಟ್ಲಿ ಲುನಾರಿಯನ್ಸ್ ತರನೇ ಕಾಣ್ತಾ ಇದ್ದಾನೆ ಈಮು, ಎಕ್ಸಾಕ್ಟ್ಲಿ. ಬಟ್ ಹಿಂದಗಡೆ ಅವ್ರ ಬೆನ್ನಲ್ಲಿ ಫ್ಲೇಮು, ಬೆಂಕಿ ಇಲ್ಲ ಬಿಟ್ರೆ ಪಿನ್ ಟು ಪಾಯಿಂಟ್ ಲಾಂಗ್ ವೈಟ್ ಹೇರು, ಬ್ಲ್ಯಾಕ್ ಕಲರ್ ವಿಂಗ್ಸು, ಕ್ರೇಜಿ ಗುರು,
ಸೇಮ್ ಲುನಾರಿಯನ್ ತರನೇ ಕಾಣಿಸ್ತಾ ಇರೋದು ಈ ಪ್ಯಾನಲ್ ಅಲ್ಲಿ. ಬ್ಲಾಕ್ ಕಲರ್ ವಿಂಗ್ಸ್ ಮಾತ್ರ ಕ್ರೇಜ್ ಆಗಿದೆ. ಮೋಸ್ಟ್ಲಿ ಅದು ಅವನ ಕೋಟ ಒಳಗಡೆ ಅಡಿಕೊಂಡಿತ್ತು ಅನ್ಸುತ್ತೆ, ಅಥವಾ ಈಮು ಯಾವಾಗ ಬೇಕಂದ್ರೆ ಅವಾಗ ವಿಂಗ್ಸ್ ನ ಹಾಕೋಬಹುದು, ಇಲ್ಲಾಂದ್ರೆ ಅವಾಗ ಪುಫ್ ಅಂತ ಮಯ ಆಗ್ಬಿಡ್ತವೆ, ಆ ತರನು ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಕ್ರೇಜ್ ಆಗಿದೆ, ಇದನ್ನ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಅಂಡ್ ಎಲ್ಬಾಫ್ ನ ಜನಗಳೆಲ್ಲ ಈ ಅನೌನ್ಸ್ಮೆಂಟ್ ನ ಕೇಳಿಸ್ಕೊಂಡು ಫುಲ್ ಶಾಕ್ ಆಗ್ಬಿಡ್ತಾರೆ. ಮತ್ತೆ ಬಂದ್ಬಿಟ್ರ ಅಥೋ, ಇವಾಗ ತಾನೆ ನಾವಿಲ್ಲ ಬಿಲ್ಡಿಂಗ್ ಎಲ್ಲ ಹೊಡೆದೋಗಿತ್ತು, ಬೆಂಕಿ ಎಲ್ಲ ಇವಾಗ ತಾನೆ ಆರಿಸಿದ್ವಿ, ಥೂ ಆರಾಮಾಗಿರಂಗಿಲ್ವಲ್ಲ, ಮತ್ತೆ ಬಂದ್ಬಿಟ್ರ ಅಂತ ಫುಲ್ ಎಲ್ಲ ಅಲರ್ಟ್ ಆಗಿ ಶುರು ಆಗ್ತಿದ್ದಾರೆ ಸರಿನಾ. ಅಂಡ್ ಈಮು ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನ ರೈಟ್ ಸೈಡ್ಗೆ ನೋಡ್ತಾನೆ. ಅಂಡ್ ನಾವು ಓ ಚಾಪ್ಟರ್ ನೋಡಿದ್ವಿ, ಈಮು ಓ ಚಾಪ್ಟರ್ ಅದೊಂದು ಚಾಪ್ಟರ್ ಅನ್ಸುತ್ತೆ, ಹೌದು ಅದೊಂದು ಚಾಪ್ಟರ್ ಅಲ್ಲಿ ಈಮು ಅಥವಾ ಗುಂಕೋನ ನಮ್ಮ ಲೋಕಿ ಅವನ ನೆಫಿಲ್ ಹ್ಯಾಮ್ ನ ಯೂಸ್ ಮಾಡಿ ಐಸ್ ಬ್ಲಾಕ್ ಆಗಿ ಮಾಡ್ಬಿಟ್ಟಿದ್ದ. ಸೊ ಇವಾಗ ಅಲ್ಲಿ ಈಮು ಬದಲು ಇವಾಗ ಗುಂಕೋ ಮಾತ್ರ ಅಲ್ಲೇ ತಗೊಳಕೊಂಡ್ಬಿಟ್ಟಿದ್ದಾಳೆ. ಸೊ ಇವಾಗ ಗುಂಕೋ ಫುಲ್ ಐಸ್ ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಇವಾಗ ಈಮು ಹಿಂಗ್ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಸಡನ್ ಆಗಿ ರೈಟ್ ಸೈಡ್ ನೋಡ್ತಾನೆ, ಅಲ್ಲಿ ಗುಂಕೋ ಇರೋದನ್ನ ಗಮನಿಸಿ ಇವಾಗ ಅವನು ಯಾವ ತರ ಸ್ಲಾಶ್ ಅಥವಾ ಅವನ ಕತ್ತಿನ ವೆಪನ್ ನ ಯೂಸ್ ಮಾಡದ, ಅವನ ಈಟಿನ ಬ್ಯಾಕ್ ಸೈಡ್ ನ ಯೂಸ್ ಮಾಡ್ಬಿಟ್ಟು ಅಂಡ್ ಅಲ್ಲಿಂದ ಒಳ್ಳೆ ಗನ್ ತರ ಶೂಟ್ ಮಾಡ್ತಾನೆ ಸರಿನಾ. ಶೂಟ್ ಮಾಡ್ತಾನೆ ಅಂಡ್ ಅಲ್ಲಿಂದ ಕೂಡ ಸೇಮ್ ಅದೇ ತರ ಇದು ಓಮೆಂದು ಒಂಥರ ರಾಕ್ಷಸರ ತರ ಬಂದ್ವಲ್ಲ, ಕೊಂಬೆಲ್ಲ ಹಾಕೊಂಡು ಅಂತ, ಅಲ್ಲೂ ಕೂಡ ಸೇಮ್ ಅದೇ ತರ ಬುಲೆಟ್ ತರ ಹೋಗ್ತಾ ಇರೋದು. ಅದು ಹೋಗಿ ಐಸ್ ಬ್ಲಾಕ್ ಗೆ ಠೊಪ್ ಅಂತ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಸರಿನಾ. ಐಸ್ ಬ್ಲಾಕ್ ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಅಂಡ್ ನಮ್ಗೆ ರಿಸಲ್ಟ್ ಅದೇನಾಯ್ತು ಅಂತ ತೋರ್ಸಲ್ಲ. ಆ ಐಸ್ ಬ್ಲಾಕ್ ಎಲ್ಲ ಒಡೆದೋಯ್ತಾ, ಗುಂಕೋನು ಅದ್ರ ಜೊತೆ ಸತ್ತೋದ್ಲ ಅಥವಾ ಗುಂಕೋ ಇನ್ನೂ ಬದುಕಿದಳ ಏನು ಗೊತ್ತಾಗಲ್ಲ. ಹೋಗಿ ಅಲ್ಲಿ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಹಂಗೆ ಬ್ಲಾಸ್ಟ್ ಮಾಡ್ತಾರೆ, ಮುಂದೆ ಹಂಗೆ ಪಾಸ್ ಆಗ್ಬಿಡ್ತಾನೆ ಅಷ್ಟೇ, ಕ್ಲಿಯರ್ ಅಲ್ಲಿದು. ಸೊ ಇವಾಗ ಗುಂಕೋಗಿ ಏನಾಯ್ತು ಅಂತ ಆಕ್ಚುಲ್ ಆಗಿ ಇನ್ನೂ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ನಾವು ಸೀನ್ ಶಿಫ್ಟ್ ಆಗುತ್ತೆ. ನಾವು ಸ್ಕಾಪರ್ ಗಬ್ಬನ್ನ ಹತ್ರ ಬರ್ತೀವಿ ಸರಿನಾ. ಅವನು ಇವಾಗ ಸನ್ ರೆಲ್ಮ್ ನ ಲಿಫ್ಟ್ ಹತ್ರ ಇದ್ದಾನೆ ಸರಿನಾ. ಲಿಫ್ಟ್ ಹತ್ರ ಇದ್ದಾನೆ. ವಾಟ್ಸ್ ಗೋಯಿಂಗ್ ಆನ್, ಏನ್ ನಡೀತಾ ಇದೆ ಇಲ್ಲಿ, ಏನದು ಹಾಕಿ, ನಾನು ಈ ತರ ಹಾಕಿನ ಎಲ್ಲೂ ಫೀಲ್ ಮಾಡಿಲ್ವಲ್ಲ. ನಾನು ಈವನ್ ಗಾಡ್ಸ್ ನೈಟ್ಸು ಮತ್ತೆ ಗಾಡ್ ವ್ಯಾಲಿಲೂ ನಾನು ಈ ತರ ಫೈಟ್ ಮಾಡಿದ್ದೀನಿ, ಬಟ್ ಈ ತರ ಹಾಕಿನ ನಾನು ಎಲ್ಲೂ ಸ್ಟ್ರೇಂಜ್ ಆಗಿದ್ಯಲ್ಲ, ತುಂಬಾ ಸ್ಟ್ರಾಂಗ್ ಆಗಿದ್ಯಲ್ಲ, ಈ ತರ ಹಾಕಿ ನಾನು ಎಲ್ಲೂ ಫೀಲೇ ಮಾಡಿಲ್ವಲ್ಲ ಅಂತ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ. ಗಾಡ್ ವ್ಯಾಲಿಲೂ ನನಗೆ ಈ ತರ ಹಾಕಿ ಫೀಲ್ ಆಗಿಲ್ವಲ್ಲ ಅಂತ. ಯಾಕೆಂದ್ರೆ ಈಮು ಗಾಡ್ ವ್ಯಾಲಿಲಿ ಆಕ್ಚುಯಲ್ ಪರ್ಸನ್ ಆಗಿ ಬಂದಿರಲಿಲ್ಲ. ಈಮು ಬರೀ ನಮ್ಮ ಯಾರು ಸ್ಯಾಟರ್ನ್ ಮೂಲಕ ಮಾಮೂಲಿ ಗುಂಕೋನ ಪೊಸೆಸ್ ಮಾಡ್ಕೊಂಡಿದ್ದ, ಆ ತರ ಸ್ಯಾಟರ್ನ್ ನ ಪೊಸೆಸ್ ಮಾಡ್ಕೊಂಡು ಅಲ್ಲಿ ಬಂದಿದ್ದು, ಒಂಥರ ಏಡಿ ತರ ಎಲ್ಲ ಬಂದಿದ್ದ. ಏಡಿ ಅಂದ್ರೆ ನಾನು ಹೇಡಿ ಅಲ್ಲ, ಏಡಿ ಪ್ರಾಣಿ ಏಡಿ ತರ ಬಂದಿದ್ದ ಸರಿನಾ. ಅಂಡ್ ಈ ತರ ಅವನು ಯೋಚನೆ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ನಾವು ವಾಲ್ರಸ್ ಸ್ಕೂಲ್ ಹತ್ರ ಬರ್ತೀವಿ. ವಾಲ್ರಸ್ ಸ್ಕೂಲು ಇವಾಗ ಕ್ರೇಜ್ ಆಗಿ ಬೆಂಕಿ ಎತ್ಕೊಂಡು ಉರಿತಾ ಇದೆ ಮತ್ತೆ. ಅಂದ್ರೆ ಒನ್ ಆಫ್ ದಿ ಪಾರ್ಟ್ ಪೂರ್ತಿ ಬೆಂಕಿ ಎತ್ಕೊಂಡು ಉರಿತಾ ಇಲ್ಲ, ಒನ್ ಆಫ್ ದಿ ಪಾರ್ಟ್ ಒಂಥರ ಕೆಫೆಟೇರಿಯಾ ಅಥವಾ ಕ್ಯಾಂಟೀನ್ ಅಂತ ಏನ್ ಹೇಳ್ತೀರಾ, ಆ ತರ ಜಾಗದಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಯಾಕೆ ಅಂದ್ರೆ ಚಾಪ್ಟರ್ ನಾವು ನೋಡಿದ್ವಿ, ಲೋಕಿ ಮತ್ತೆ ಲೂಫಿ ಎಲ್ಲ ಐಸ್ ಆಗಿರುವಂತ ಒಂದು ಐಟಮ್ಸ್ ಗಳಿಗೆ ಸಿಕ್ಕಿತ್ತು ಅವ್ರಿಗೆ. ಈ ಯಾರು ಲಿಲಿತ್ ಯೂಸ್ ಮಾಡಿರುವಂತ ಒಡಿಸಿನ ಇಂದ ಫುಲ್ ಎಲ್ಲ ಐಸ್ ಆಗ್ಬಿಟ್ಟಿತ್ತು, ಫುಡ್ ಎಲ್ಲ ಐಸ್ ಆಗ್ಬಿಟ್ಟಿತ್ತು. ಅದರಿಂದ ಅವರು ಐಸ್ ಇಂದ ಆಗಿರುವಂತ ಫುಡ್ ನೇ ಗಟ್ಟಿಯಾಗಿ ಹಂಗಿಂತ ಕಷ್ಟಪಟ್ಕೊಂಡು ತಿಂತಾ ಇದ್ರು. ಅಂಡ್ ಮೋಸ್ಟ್ಲಿ ಅದು ಅವ್ರಿಗೆ ತಿನ್ನಕ್ ಆಗಿಲ್ಲ ಅನ್ಸುತ್ತೆ. ಸೊ ಲೋಕಿ ಅವನ ಹ್ಯಾಮರ್ ನ ಯೂಸ್ ಮಾಡಿ ಥಂಡರ್ ಎಲ್ಲ ಸುಟ್ ಕರಕ್ಲಾಗ್ಬಿಟ್ಟಿದೆ. ಎಲ್ಲಾ ಫುಡ್ ಸುಟ್ಟು ಕರಕ್ಲಾಗ್ಬಿಟ್ಟಿದೆ. ಆ ರೇಂಜಿಗೆ ಹೊಡೆದಿದ್ದಾನೆ ಇವಾಗ. ಅಂದ್ರೆ ಒನ್ ಆಫ್ ದಿ ಪಾರ್ಟ್ ಕೂಡ ಇವಾಗ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಫುಲ್ ಡ್ಯಾಮೇಜ್ ಆಗೋ ತರ ಅಲ್ಲ, ಬೆಂಕಿ ಎತ್ಕೊಂಡು ಉರಿತಾ ಇದೆ ಸರಿನಾ. ಅಂಡ್ ಇವಾಗ ಎಲ್ಲಾ ಫುಡ್ ಇವಾಗ ಫುಲ್ ಸುಟ್ಟೋಗ್ಬಿಟ್ಟಿದೆ. ಅಂಡ್ ಇವಾಗ ಅವರೆಲ್ಲರೂ ಇವಾಗ ಬಿಸಿ ಆಗಿರೋ ಫುಡ್ ನ ಕೆಲವು ಸುಟ್ಟೋಗಿರೋ ಕರಕಲಾಗಿರೋ ಫುಡ್ ನ ತಿಂತಾ ಇದಾರೆ ಸರಿನಾ. ಅಂಡ್ ಲೂಫಿ ಬೈತಾ ಇದ್ದಾನೆ, ಅಯ್ಯೋ ಇದು ತುಂಬಾ ಬಿಸಿ ಆಗೋಗಿದೆ, ತುಂಬಾ ಸೀದೋಗಿದೆ ಇದು ಅಂತ. ಅಂಡ್ ಅದಕ್ಕೆ ಲೋಕಿ ಹೇಳ್ತಾನೆ, ಅಯ್ಯೋ ಆ ಐಸ್ ಆಗಿ ತಿನ್ನೋದಕ್ಕಿಂತ ಇದೇ ಬೆಸ್ಟ್, ಬೇಗ ತಿನ್ ನಿನ್ ಸ್ಟ್ರೆಂತ್ ನ ವಾಪಸ್ ತಗೋ ಅಂತ ಲೋಕಿ ಹೇಳ್ತಾ ಇದ್ದಾನೆ. ಅಂಡ್ ಓಕೆ ಅಂತ ಎಲ್ಲ ಸೀದೋಗಿರೋದನ್ನ ಹಂಗಂತ ಲೋಕಿ ತಿಂತಾ ಇದ್ದಾನೆ. ಬಟ್ ಲೂಫಿ ಇನ್ನ ಪೂರ್ತಿಯಾಗಿ ರಿಕವರ್ ಆಗಿಲ್ಲ. ಲೂಫಿ ಇನ್ನ ಅವನ ಓಲ್ಡ್ ಫಾರ್ಮ್ ಅಲ್ಲೇ ಇದ್ದಾನೆ ಸರಿನಾ. ಇನ್ನ ಅವನು ಪೂರ್ತಿಯಾಗಿ ರಿಕವರ್ ಆಗಿಲ್ಲ. ಅಂಡ್ ಇಲ್ಲೆಲ್ಲ ಅವರು ಫುಲ್ ತಿನ್ಕೊಂಡು ಬೇಗ ಯಾರೋ ಇನ್ನು ಸರಿಯಾಗಿರೋ ನಾವು ಯಾರೋ ಬಂದ್ಬಿಟ್ಟಿದ್ದಾನೆ ಎಲ್ಬಫ್ಗೆ, ಬೇಗ ನೀನ್ ತಿಂದು ಸ್ಟ್ರೆಂತ್ ನ ನೀನ್ ವಾಪಸ್ ತಗೋ ಅಂತ ಲೋಕಿ ಹೇಳ್ತಾ ಇದ್ದಾನೆ. ಅಂಡ್ ಲೂಫಿ ಕೂಡ ಬೇಗ ತಿನ್ನಕ್ ಶುರು ಮಾಡಿದ್ದಾನೆ. ಅಂಡ್ ನೆಕ್ಸ್ಟ್ ನಾವು ಅದೇ ವಾಲ್ರಸ್ ಸ್ಕೂಲ್ ಹತ್ರ ಇರುವಂತ ಈ ಕ್ವಿಲ್ಲಿಂಗ್ ಹ್ಯಾಮ್ ನ ಸಾಂಜಿ ಕಟ್ಟಾಕ್ಬಿಟ್ಟಿದ್ನಲ್ಲ ಮರಕ್ಕೆ, ಆ ಜಾಗಕ್ಕೆ ಶಿಫ್ಟ್ ಆಗ್ತೀವಿ. ಯಾಕೆಂದ್ರೆ ಈಮು ಕ್ವಿಲ್ಲಿಂಗ್ ಹ್ಯಾಮ್ ಹತ್ರ ಬಂದಿದ್ದಾನೆ. ಇಷ್ಟೊತ್ತಕ ಹಾರ್ಕೊಂಡು ಡೈರೆಕ್ಟ್ ಕ್ವಿಲ್ಲಿಂಗ್ ಹ್ಯಾಮ್ ಆ ಸ್ಕೂಲ್ ಹತ್ರ ಒಂದು ಬೀಚ್ ಇತ್ತಲ್ಲ, ಆ ಬೀಚ್ ಹತ್ರನೇ ಬಂದು ಫುಲ್ ಲ್ಯಾಂಡ್ ಆಗ್ತಾನೆ. ಅಂಡ್ ಕ್ವಿಲ್ಲಿಂಗ್ ಹ್ಯಾಮ್ ನ ರಿಲೀಸ್ ಕೂಡ ಮಾಡ್ತಾನೆ. ಅಂಡ್ ಅಲ್ಲೇ ದೂರದಲ್ಲಿ ನಾಮಿ
ಮತ್ತೆ ಜಿಂಬೆ ಮತ್ತೆ ಫ್ರಾಂಕಿ ಮತ್ತೆ ಕೆಳಗಡೆ ಬಿದ್ದಿರುವಂತ ಬ್ರುಕ್ಕು ಮತ್ತೆ ಉಸಪ್ ಕೂಡ ಅಲ್ಲೇ ಇದ್ದಾರೆ. ಏನಾಯ್ತು, ಯಾರಿದು ಬಂದಿರೋದು ಅಂತ ಫುಲ್ ಜಿಂಬೆ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಯಾರು ಅನ್ನೋಂತ ಗೊತ್ತಿಲ್ಲ. ಬಟ್ ತುಂಬಾ ಟೆರಿಫೈ ಆಗಿದೆ ಸರಿನಾ, ಇದು ಹಾಕಿ ಮಾತ್ರ ಸಿಕ್ಕಾಪಟ್ಟೆ ಟೆರಿಫೈ ಆಗಿದೆ ಅಂತ ಜಿಂಬೆ ಎಲ್ಲ ಹೇಳ್ತಾ ಇದ್ದಾನೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಕ್ವಿಲ್ಲಿಂಗ್ ಹ್ಯಾಮ್ ನ ಈಮು ರಿಲೀಸ್ ಮಾಡ್ತಾನೆ. ಸಾಂಜಿ ಅವನ ತಲೆ ಬೇರೆ ಸಪರೇಟ್ ಆಗಿ, ಬಾಡಿ ಸಪರೇಟ್ ಆಗಿ, ಕಾಲ್ ಸಪರೇಟ್ ಆಗಿ ಫುಲ್ ಕಟ್ಟಾಕ್ಬಿಟ್ಟಿದ್ದ ಮರಕ್ಕೆ. ಅಂಡ್ ಇದರಿಂದ ಈಮು ಅವನ ಕ್ವಿಲ್ಲಿಂಗ್ ಹ್ಯಾಮ್ ನ ರಿಲೀಸ್ ಮಾಡ್ತಾನೆ. ಅಂಡ್ ರಿಲೀಸ್ ಮಾಡಿ ಅವ್ನ್ ಫುಲ್ ರಿಜನರೇಟ್ ಆದ್ಮೇಲೆ, ಫುಲ್ ಅವ್ನ ಬಾಡಿನೆಲ್ಲ ವಾಪಸ್ ಆಗಿ ಜೋಡಿಸ್ಕೊಂಡ್ಮೇಲೆ ಅವನಿಗೂ ಕೂಡ ಓಮೆನ್ ಅಂದ್ರೆ ಅವನ ಶಕ್ತಿ ಫುಲ್ ಬ್ಲಾಕ್ ಕಲರ್ ಸರ್ಕಲ್ ರಿಂಗ್ ಬರುತ್ತಲ್ಲ, ಅದನ್ನು ಕೂಡ ಸೇಮ್ ಸಮರ್ಸ್ ಕೊಟ್ಟಿದ್ನ ಆ ತರ ಇವನಿಗೂ ಕೂಡ ಕೊಡ್ತಾ ಇದ್ದೇನೆ. ಬಟ್ ಗುಂಕೋಗೆ ಕೊಟ್ಟಿಲ್ಲ. ಯಾಕೆ? ಮೋಸ್ಟ್ಲಿ ಕೊಪ್ಪು ಬಂದಿರ್ಬೋದು, ನಮ್ಗೆ ತೋರಿಸಿಲ್ಲ ಅನ್ಸುತ್ತೆ, ನೋಡೋಣ. ಗುಂಕೋ ಕೊಟ್ಟಿಲ್ಲ, ಬಟ್ ಕ್ವಿಲ್ಲಿಂಗ್ ಹ್ಯಾಮ್ಗೆ ಕೊಟ್ಟಿದ್ದಾನ ಅದನ್ನ, ಮತ್ತೆ ಓಮೆನ್ ನ. ಅಂಡ್ ಇದನ್ನ ನೋಡ್ಬಿಟ್ಟು ಸಾಂಜಿ ಫುಲ್ ಪಿಸ್ಟ್. ಹೇಯ್, ಯಾರು ನೀನು? ನಿನ್ಗೆ ಯಾರು ಹೇಳಿದವನ್ನ ರಿಲೀಸ್ ಮಾಡೋದಕ್ಕೆ? ನಾನು ಆರ್ಡರ್ ತಗೊಂಡ ನಿನ್ನ ಅಂತೆಲ್ಲ ಫುಲ್ ಆರ್ಡರ್ ಆರ್ಗ್ಯೂ ಮಾಡ್ತಾ ಇದ್ದೀನಿ ಸರಿನಾ. ಅಂಡ್ ನೆಕ್ಸ್ಟ್ ಇವಾಗ ಜಿಂಬೆ ಮತ್ತೆ ಎಲ್ಲ ಫುಲ್ ಎಲ್ಲ ಕಿಸೋದಾದ್ರೆ, ಏ ಸಾಂಜಿ ಬೇಡ, ಅವ್ನ ಜೊತೆ ಫೈಟ್ ಹೋಗ್ಬೇಡ, ಅವ್ನು ಸಿಕ್ಕಾಬೇಡ ಡೇಂಜರ್ ಅನ್ಸ್ತಾನೆ, ಇರು ಫೈಟ್ ಹೋಗ್ಬೇಡ ಅಂತೆಲ್ಲ ಫುಲ್ ಹೇಳ್ತಾ ಇದಾರೆ. ಬಟ್ ಸಾಂಜಿ ಕೇಳಲ್ಲ. ಸಾಂಜಿ ಸ್ಪೀಡ್ ಆಗಿ ಹೋಗಿ ಮಾಮೂಲಿ ಅವನ ಎಫ್ರೆಡ್ ಜಾಂಬೆನ ಯೂಸ್ ಮಾಡಿಕೊಂಡು ಈಮುಗೆ ಕಿಕ್ ಮಾಡೋದಕ್ಕೆ ಹೋಗ್ತಾನೆ ಸರಿನಾ. ಈಮುಗೆ ಕಿಕ್ ಮಾಡಕ್ ಹೋಗ್ತಾನೆ. ಅಂಡ್ ಸ್ಪೆಷಲ್ ಮೆನ್ಷನ್, ಯಾಕೆ ಅಂದ್ರೆ ಈಮು ಇಲ್ಲಿವರೆಗೂ ಅವನ ಬಾಡಿ ಪಾರ್ಟ್ಸ್ ನ ಯೂಸ್ ಮಾಡಿಕೊಂಡು ಯಾರನ್ನೂ ಇನ್ನೂ ಟಚ್ ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈಮು ಸಾಂಜಿ ಕಿಕ್ ನ ಅವನ ಕಾಲ್ನ ಯೂಸ್ ಮಾಡಿಕೊಂಡು ತಡಿತಾನೆ. ಸಾಂಜಿ ಕಿಕ್ ನ ಅವನ ಕಾಲ್ ಯೂಸ್ ಮಾಡಿ ತಡಿತಾನೆ. ಅವನ ವೆಪನ್ ಇಂದ ತಡಿಬಹುದಾಗಿತ್ತು, ಅವನ ಆರೋ ಬಾಲದಿಂದ ತಡಿಬಹುದಾಗಿತ್ತು. ಬಟ್ ನೋ, ಸಾಂಜಿನ ಅವನ ಕಾಲ್ನ ಯೂಸ್ ಮಾಡಿಕೊಂಡು ತಡಿತಾನೆ. ಅಂಡ್ ಆಕ್ಚುಲ್ ಆಗಿ ಸಾಂಜಿ ಎಷ್ಟು ದೊಡ್ಡದಾಗಿದ್ದಾನೋ ಅದಕ್ಕಿಂತ ದೊಡ್ಡದಾಗಿದೆ ಅವನ ಕಾಲು, ಬರೀ ಕಾಲೇ ಅಷ್ಟು ದೊಡ್ಡದಾಗಿದೆ. ಸೊ ಆಕ್ಚುಲಿ ನಾನು ಈಮುನ ಹೈಟ್ ಡಿಫೈನ್ ಮಾಡಬೇಕು ಅಂದ್ರೆ ಮೋಸ್ಟ್ಲಿ ಒಂಥರ ಕೈಡೋ ರೇಂಜ್ ಇರ್ಬೋದು ಅಂತ ಅನಿಸ್ತಾ ಇದೆ. ಕೈಡೋ ಅಷ್ಟು ಹೈಟ್ ಏನಿದ್ದಾನೆ, ಕೈಡೋಗಿಂತ ಒಂಚೂರು ಕುಳ್ಳ ಇರ್ಬೋದು ಅಥವಾ ಒಂಚೂರು ಉದ್ದ ಇರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಕೈಡೋ ರೇಂಜ್ ಅನ್ಕೊಳ್ಳಿ. ಕೈಡೋ ಎಷ್ಟು ಉದ್ದ ಇದ್ದಾನೆ ಅದೇ ರೇಂಜ್ ಅಲ್ಲಿ ಇವಾಗ ಈಮು ಇದ್ದಾನೆ ಸರಿನಾ. ಈಮು ಇವಾಗ ಸಾಂಜಿ ಕಿಕ್ ನ ಅವನ ಕಾಲ್ನ ಯೂಸ್ ಮಾಡ್ಕೊಂಡು ಬ್ಲಾಕ್ ಮಾಡ್ತಾನೆ. ಅಂಡ್ ಸಾಂಜಿಗೆ ಅಂತ ಅವ್ನು ಫುಲ್ ಶಾಕ್ ಆಗ್ತಾನೆ ಸರಿನಾ, ಅವ್ನ ಕಿಕ್ ನ ತಡೆದಿದ್ ನೋಡಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಬರೀ ತಡೆದಿದ್ದಷ್ಟೇ ಅಲ್ಲ ಗುರು, ಇವಾಗ ಮತ್ತೆ ಅವನ ಓಮೆನ್ ನ ಯೂಸ್ ಮಾಡ್ಕೊಂಡು ಸೇಮ್ ಹೈರುದ್ದೀನ್ ಮತ್ತೆ ಝೋರೋನ ಬ್ಲಾಸ್ಟ್ ಮಾಡ್ದಂಗೆ ಸಾಂಜಿ ಕೂಡ ಬ್ಲಾಸ್ಟ್ ಮಾಡಬಹುದಾಗಿತ್ತು. ಬಟ್ ನೋ, ಈಮು ಇವಾಗ ಒಂದ್ ಕಾಲಲ್ಲಿ ತಡಿತಾನಲ್ವಾ, ತಡೆದಾದ್ಮೇಲೆ ಮತ್ತೆ ಅವನ ಕಾಲಿಂದ ಸ್ಪಿನ್ ಮಾಡಿ ಸಾಂಜಿಗೆ ಕಿಕ್ ಮಾಡ್ತಾನೆ. ಬ್ರೋ 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 ನಾನು ಟೋಯ್ ಅನಿಮೇಷನ್ ಹೇಳ್ತಾ ಇದೀನಿ, ಇದನ್ ಮಾತ್ರ ಮಿಸ್ ಮಾಡಬೇಡಿ ದಯವಿಟ್ಟು. ಕ್ರೇಜಿ ಆಗಿರುತ್ತೆ ಗುರು. ಸಾಂಜಿಗೆ ಮಾತ್ರ ಏನು ಮೆನ್ಷನ್ ಮಾಡಲ್ಲ. ಸೊ ಕ್ರೇಜಿ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸರಿನಾ. ಸಾಂಜಿಗೆ ಆಕ್ಚುಯಲ್ ಮೇನ್ ವಿಲ್ಲನ್ ಅವನ ಲೆಗ್ಸ್ ನ ಯೂಸ್ ಮಾಡಿಕೊಂಡು ಕಿಕ್ ಮಾಡಿದಾನೆ. ಅಂಡ್ ಸ್ಪೆಷಲ್ ಮೆನ್ಷನ್ ಫಾರ್ ಬ್ಲಾಕ್ ಫ್ಲೇಮ್ಸ್. ಈಮು ಅವನ ಕಾಲ್ನ ಬ್ಲಾಕ್ ಕಪ್ಪು ಕಲರ್ ಬೆಂಕಿಲಿ ಕೋಟ್ ಮಾಡ್ಬಿಟ್ಟು, ಬ್ಲಾಕ್ ಫ್ಲೇಮ್ ಅಲ್ಲಿ ಕೋಟ್ ಮಾಡ್ಬಿಟ್ಟು ಸಾಂಜಿಗೆ ಕಿಕ್ ಮಾಡಿದಾನೆ. ಅಂಡ್ ಸಾಂಜಿ ಅವನ ಕಾಲ್ನ ಯೂಸ್ ಮಾಡ್ಕೊಂಡು ಬ್ಲಾಕ್ ಮಾಡ್ತಾ ಇದ್ದಾನೆ. ಅವನ ಕಾಲ್ಗಳನ್ನ ಯೂಸ್ ಮಾಡ್ಕೊಂಡು ಅವನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾನೆ ಸರಿನಾ. ಕ್ರೇಜಿ. ಇದನ್ ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಡ್ ಜಿಂಬೆ ಕೂಡ ಹೇಳ್ತಾನೆ, ಏನಿದು ಬ್ಲಾಕ್ ಫ್ಲೇಮ್ ಈ ತರ ಇದೆ ಕ್ರೇಜಿಯಾಗಿ ಅಂತ ಜಿಂಬೆನೂ ಕೂಡ ಮೆನ್ಷನ್ ಮಾಡ್ತಾನೆ. ಯಾಕೆ ಅಂದ್ರೆ ಮೋಸ್ಟ್ ಲೈಕ್ಲಿ ಸಾಂಜಿನ ಅಲ್ಟಿಮೇಟ್ ಪವರ್ ಅಪ್, ಇಲ್ಲಿವರೆಗೂ ಡಿಸ್ಕಸ್ ಮಾಡ್ದಂಗೆ ಅವನ ಟಾಪ್ ಪವರ್ ಅಪ್ ಯಾವ್ದಂದ್ರೆ ಸಾಂಜಿದು ಬ್ಲಾಕ್ ಫ್ಲೇಮ್ಸ್. ಇವಾಗ ನಾವು ಫಸ್ಟ್ ನೋಡಿದ್ವಿ ಸಾಂಜಿದು ಡಬಲ್ ಜಾಂಬೆದು ಒಂದು ಫುಲ್ ಮಾಮೂಲಿ ಯೆಲ್ಲೋ ಕಲರ್ ಫ್ಲೇಮ್ಸ್ ಅಥವಾ ಆರೆಂಜ್ ಫ್ಲೇಮ್ಸ್ ಅಂತ ಕರಿಬಹುದು. ಅಂಡ್ ನೆಕ್ಸ್ಟ್ ಅವನಿಗೆ ಅಪ್ಗ್ರೇಡ್ ಆಯ್ತು, ಯಾವ ತರ ಬ್ಲೂ ಫ್ಲೇಮ್ಸ್, ತುಂಬಾ ಹಾಟ್, ಅದಕ್ಕಿಂತ ಸಿಕ್ಕಾಪಟ್ಟೆ ಹಾಟ್ ಆಗಿರುತ್ತೆ ಅಂತ ಅನ್ಸಿತ್ತು. ಅಂಡ್ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಫ್ಲೇಮ್ ಅಂದ್ರೆ ಬ್ಲಾಕ್ ಫ್ಲೇಮ್ಸ್, ಕಪ್ಪು ಕಲರ್ ಬೆಂಕಿ, ತುಂಬಾ ಹಾಟೆಸ್ಟ್, ಸಿಕ್ಕಾಪಟ್ಟೆ ಹಾಟ್ ಆಗಿರುತ್ತಂತೆ. ಅಂಡ್ ಇದನ್ನೇ ಸಾಂಜಿನ ಅಲ್ಟಿಮೇಟ್ ಪವರ್, ಅದನ್ನ ಅನ್ಲಾಕ್ ಮಾಡ್ತಾನೆ ಮುಂಚೆ ನೆಕ್ಸ್ಟ್ ಬರೋ ಫ್ಯೂಚರ್ ಅಲ್ಲಿ ಅಂತ ಸ್ಪೆಕ್ಯುಲೇಷನ್ಸ್ ಎಲ್ಲ ಇತ್ತು. ಅವನ ಅಲ್ಟಿಮೇಟ್ ಪವರ್ ಅದೇ ಆಗಿರುತ್ತೆ ಅಂತ. ಅಂಡ್ ದ ಲಿಟ್ರಲ್ ಆಫ್ ಮೇನ್ ವಿಲ್ಲನ್ ಆಫ್ ಒನ್ ಪೀಸ್, ಅವನೇ ಬಂದ್ಬಿಟ್ಟು, ದ ಮೇನ್ ವಿಲ್ಲನೇ ಬಂದ್ಬಿಟ್ಟು ಅವನ ಕಾಲ್ನ ಬ್ಲಾಕ್ ಫ್ಲೇಮ್ ಅಲ್ಲಿ ಕೋಟ್ ಮಾಡ್ಕೊಂಡು ಸಾಂಜಿಗೆ ಹೊಡೆದಿರೋದ್ರಿಂದ ಇದು ಮೋಸ್ಟ್ಲಿ ಅವನ ಬಾಡಿಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಕ್ಯಾಪಬಿಲಿಟಿನೂ ಕೊಡಬಹುದು. ಯಾಕೆ ಅಂದ್ರೆ ಸಾಂಜಿ ವಾನೋದಲ್ಲಿ
ಅವನ ಒನ್ ಆಫ್ ದಿ ಪವರ್ ಅಪ್ಸ್, ಮಾಮೂಲಿ ಒಂಥರ ಪವರ್ ರೇಂಜರ್ಸ್ ತರ ಕ್ಯಾನ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡ. ಅಂಡ್ ನೆಕ್ಸ್ಟ್ ಅವನ ಜರ್ಮ ಬಾಡಿ ಪೂರ್ತಿ ಆಕ್ಟಿವೇಟ್ ಆಯ್ತು ತಾನೆ. ಒಂದ್ಸಲ ಅದನ್ನ ಯೂಸ್ ಮಾಡ್ತಾ ಅಂಡ್ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಬಾಡಿ ಪೂರ್ತಿ ಫುಲ್ ಎಲ್ಲ ಟ್ರಾನ್ಸ್ಫಾರ್ಮ್ ಆಯ್ತು ಅದೇ ತರ. ಸೊ ಇಲ್ಲೂ ಅದೇ ತರ ಅಂತ ನನಗೆ ಅನಿಸ್ತಾ ಇದೆ. ಈ ಫ್ರಿಡ್ ಜಾಂಬ್ ಯೂಸ್ ಮಾಡಿ ಬ್ಲೂ ಫ್ಲೇಮ್ಸ್ ಎಲ್ಲ ಯೂಸ್ ಮಾಡ್ತಿದ್ದ, ಅಂಡ್ ಇಲ್ಲಿ ಈ ಒಂದು ಕಾಂಟ್ಯಾಕ್ಟ್ ಇಂದ ಅವನ ನೆಕ್ಸ್ಟ್ ಪವರ್ ಅಪ್ ಅನ್ಲಾಕ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಕೆಡ ಗವರ್ಮೆಂಟ್ ಡಿಸಿಷನ್. ಯಾಕಂದ್ರೆ ಬ್ಲಾಕ್ ಫ್ಲೇಮ್ ನೋಡಕ್ ಸಿಗುತ್ತೆ ನಮಗೆ, ಬ್ಲಾಕ್ ಲೆಗ್ ಸಾಂಜಿ ಆ ಹೆಸರಿಗೆ ಪೂರ್ತಿಯಾಗಿ ಜಸ್ಟಿಸ್ ಕೊಟ್ಟಂಗಾಗತ್ತೆ. ಸೊ ಬ್ಲಾಕ್ ಲೆಗ್ ಸಾಂಜಿ, ಬ್ಲಾಕ್ ಫ್ಲೇಮ್ಸ್, ಕ್ರೇಜಿ ಇವರು, ಕ್ರೇಜಿ ಕ್ರೇಜಿ ಕ್ರೇಜಿ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಸಾಂಜಿ ಹೋಗಿ ಕೆಳಗಡೆ ಹೋಗಿ ಠುಪ್ ಅಂತ ಬೀಳ್ತಾನೆ ಅಂಡ್ ಬ್ಲಾಸ್ಟ್ ಆಗುತ್ತೆ. ಅಂಡ್ ಸಾಂಜಿಗೆ ಏನಾಯ್ತು ಗೊತ್ತಿಲ್ಲ, ತೋರಿಸಿಲ್ಲ. ಜೋರೋನ ತೋರಿಸಿದ್ರು ಅಂಡ್ ಮಾಮೂಲಿ ಸ್ಟ್ಯಾನ್ಸನ್ ಬೀಳೋದನ್ನು ಬೀಳೋದು ತೋರಿಸಿದ್ರು ಅಂಡ್ ಬಟ್ ಹೈರುದ್ದೀನ್ ಬೀಳೋದನ್ನು ತೋರಿಸಿದ್ರು. ಬಟ್ ಸಾಂಜಿ ಬಿದ್ದಿದ್ನ ತೋರಿಸಿಲ್ಲ. ಮೋಸ್ಟ್ಲಿ ಏನಾಗಿದೆ ಸಾಂಜಿ ಇನ್ನು ಅನ್ನೋನ್ ಗೊತ್ತಿಲ್ಲ. ಅಂಡ್ ಇಷ್ಟೆಲ್ಲ ಆಗಿದ ತಕ್ಷಣ ಸಾಂಜಿ ಇದು ಇವಾಗ ಈಮು ಪಕ್ಕದಲ್ಲಿ ಅವನಿಗಿಂತ 10 ಟೈಮ್ಸ್ ದೊಡ್ಡದಾಗಿರುವಂತ ಒಂದು ಕಾಲು ಫಟ್ ಅಂತ ಅವನ ಪಕ್ಕದಲ್ಲಿ ಬರುತ್ತೆ. ಈಮು ಪಕ್ಕದಲ್ಲಿ ಅವನಿಗಿಂತ 5-10 ಟೈಮ್ಸ್ ದೊಡ್ಡದಾಗಿರುವಂತ ಒಂದು ಕಾಲು ಅವನ ಪಕ್ಕದಲ್ಲಿ ಯಾರೋ ಇಡ್ತಾರೆ. ಅಂಡ್ ಅದು ಯಾರು ಅಂತ ನೋಡಿದ್ರೆ ಇಟ್ಸ್ ಲೋಕಿ. ಹೌದು, ಲೋಕಿ ಬಂದಿದ್ದಾನೆ ಇವಾಗ ಈಮು ಡೈರೆಕ್ಟ್ ಆಗಿ. ಬಟ್ ಲೂಫಿ ಬಂದಿಲ್ಲ. ಲೂಫಿ ಇನ್ನು ಅವನ ಶಕ್ತಿನ ತಗೋತಾ ಇದ್ದಾನೆ ಸರಿನಾ, ತಿಂದು. ಬಟ್ ಲೋಕಿ ಫುಲ್ ರೆಡಿ ಆಗಿ ಅವನ ಹ್ಯಾಮರ್ ನ ಹಿಡ್ಕೊಂಡು ಬಂದಿದ್ದಾನೆ ಸರಿನಾ. ಅಂಡ್ ಅವ್ನು ಕೇಳ್ತಾ ಇದ್ದಾನೆ, ಹೇಯ್ ವಾಟ್ ಬಿಸ್ನೆಸ್ ಡೂ ಯು ಹ್ಯಾವ್ ಇನ್ ಎಲ್ಬ್ಯಾಫ್ ಅಲ್ಲಿ ನಿನಗೇನ್ ಕೆಲಸ ಇದೆ ಅಂತ ಅವನು ಕೇಳ್ತಾ ಇದ್ದಾನೆ. ಅಂಡ್ ಇವಾಗ ಈಮು ಹೇಳೋದಕ್ಕೆ ಶುರು ಮಾಡ್ತಾನೆ, 14 ವರ್ಷದ ಹಿಂದೆ ಹ್ಯಾರಾಲ್ಡ್ ನ ಇಲ್ಲಿ ಯಾರೋ ಸಾಯಿಸಿದ್ರು. ಅಂಡ್ ಐ ಹ್ಯಾವ್ ಕೇಮ್ ಟು ಫೈಂಡ್ ಔಟ್ ದಟ್ ರೆಸ್ಪಾನ್ಸಿಬಲ್ ಹಿ ವಾಸ್ ಮೈ ಸರ್ವೆಂಟ್ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಾನು ಯಾರು ಸಾಯಿಸಿದು ಅಂತ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಅಂಡ್ ಹೆರಾಲ್ಡು ನನ್ನ ಸರ್ವೆಂಟ್ ಆಗಿದ್ದ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಂಡ್ ಅದಕ್ಕೆ ಲೋಕಿ ಹಿ ವಾಸ್ ಅಂತ ಹೇಳ್ತಾನೆ. ಅಂಡ್ ಹೆರಾಲ್ಡ್ ವಾಸ್ ಮೈ ಫಾದರ್ ಅಂಡ್ ಮೋರ್ ದೆನ್ ದಟ್ ಹಿ ವಾಸ್ ದ ಕಿಂಗ್ ಆಫ್ ಎಲ್ಬ್ಯಾಫ್ ಅಂತ ಹೇಳ್ತಾನೆ. ಹೌದು, ಹೆರಾಲ್ಡ್ ನಮ್ಮಪ್ಪ. ಅಂಡ್ ಅದಕ್ಕೂ ಮಿಗಿಲಾಗಿ ಹೆರಾಲ್ಡು ಎಲ್ಬ್ಯಾಫ್ ನ ರಾಜ ಅಂತ ಅವನು ಹೇಳ್ತಾ ಇದ್ದಾನೆ ಸರಿನಾ. ಅಂಡ್ ಹೇಳ್ತಾ ಇದ್ದಂಗೆ ಐ ಆಮ್ ದ ಒನ್ ಯು ಆರ್ ಲುಕಿಂಗ್ ಫಾರ್ ಅಂತ ಲೋಕಿ ಕೇಳಿದ್ನಲ್ಲ. ಇವಾಗ ಈಮು ಕೇಳಿದ್ನಲ್ಲ, ನಾನು ಹೆರಾಲ್ಡ್ ನ ಸಾವಿಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವನ್ನ ಯಾರು ಸಾಯಿಸಿರು ಅಂತ ಹುಡುಕ್ತಾ ಇದ್ದೀನಿ, ಅವ್ರನ್ನೇ ಅದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿದ್ದೀನಿ ಅಂತ. ಓ ಹಾಗಾದ್ರೆ ನಿನ್ನ ಹುಡುಕ್ತಾ ಇರೋ ವ್ಯಕ್ತಿ ನಾನೇ ಅಂತ ಲೋಕಿ ಬ್ಯಾಡಾಸ್ ಆಗಿದ್ದಾನೆ ಸರಿನಾ. ಸಿಕ್ಕಾಬಡೆ ಬ್ಯಾಡಾಸ್ ಆಗಿದ್ದಾನೆ. ಲೋಕಿ ಹಿಡ್ಕೊಂಡು ಫುಲ್ ಅವ್ನ್ ಶ್ಯಾಡೋ ಹಿಂಗ್ ನಿಂತ್ಕೊಂಡಿದ್ದಾನೆ ಸರಿನಾ. ಫುಲ್ ಹಿಂಗೆ ಕೆಳಗಡೆ ನೋಡ್ತಾ ಇದ್ದಾನೆ. ಅವ್ನು ಫುಲ್ ನಮ್ಮ ಲೋ ಆಂಗಲ್ ಇಂದ ತೋರಿಸಿದ್ರೆ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ. ಆಕ್ಚುಲಿ ಯಾವ ತರ ಅಂದ್ರೆ ಲೋಕಿ ಫಸ್ಟ್ ಇಂಟ್ರಡಕ್ಷನ್ ಆಯ್ತಲ್ಲ, ಕ್ರೇಜಿಯಾಗಿ ಇಂಟ್ರಡಕ್ಷನ್ ಆಯ್ತಲ್ಲ, ಅದೇ ತರ ಸೇಮ್ ಲುಕ್ ಅಲ್ಲಿ ಕಾಣಿಸ್ತಾ ಸರಿನಾ. ಓ ಐ ಸಿ, ನೀನು ಹೆರಾಲ್ಡ್ ಇಲ್ಲೇ ಸತ್ತಿದ್ದಾನೆ ಅಂದ್ರೆ ಅವನ ಸಾಯಿಸಿರೋನು ಕೂಡ ಇಲ್ಲೇ ಇರ್ತಂತಾನೆ. ವೇರ್ ಇನ್ ದ ವರ್ಲ್ಡ್ ವುಡ್ ಐ ಬಿ ಬಟ್ ಎಲ್ಬ್ಯಾಫ್ ಬಿಟ್ಟು ನಾನೆಲ್ಲಿ ಹೋಗ್ತೀನಿ ಅಂತ ಅವನು ಕೇಳ್ತಾ ಇದ್ದಾನೆ. ಅಂಡ್ ರಿಮೆಂಬರ್ ದಟ್ ನೆಕ್ಸ್ಟ್ ಟೈಮ್ ಯು ಡಮ್ಯಾಸ್ ಅಂತ ಅವ್ನು ಕೇಳ್ತಾನೆ ಸರಿನಾ. ಕ್ರೇಜಿಯಾಗಿ ಈ ಮೂಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ವಾಟ್ ಲೋಕಿ ಫೇಸ್ ಮಾತ್ರ ಬ್ಯಾಡಾಸ್ ಆಗಿದೆ ಸರಿನಾ, ಕ್ರೇಜಿ ಆಗಿದೆ. ಅಂಡ್ ಮೋಸ್ಟ್ಲಿ 1-on-1 ಆಗತ್ತೆ. ಲೂಫಿ ಸ್ವಲ್ಪ ಇಲ್ಲಿಗೆ ಈ ಪಾರ್ಟಿಗೆ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗ್ತಾನೆ ಅಂತ ಅನ್ಸುತ್ತೆ. ಬಟ್ ಲೋಕಿ ವರ್ಸಸ್ ಈಮು ನಡೆಯೋದಂತೂ ಕ್ರೇಜಿ ಆಗಿರುತ್ತೆ. ಅಂಡ್ ಮೋಸ್ಟ್ಲಿ ಈಮು ಕೂಡ ಲೋಕಿ ಮೇಲೆ ಅವನ ಓಮೆನ್ ಶಕ್ತಿನ ಹಾಕಬಹುದು, ಬಾಂಬ್ ಬ್ಲಾಸ್ಟ್ ಮಾಡಬಹುದು. ಬಟ್ ಅದೇನ ಅಷ್ಟೊಂದು ಹರ್ಟ್ ಆಗಲ್ಲ ಅಂತ ಅನ್ಕೋತೀನಿ ಲೋಕಿಗೆ. ಬಟ್ ಅಥವಾ ಅವನ ಹ್ಯಾಮರ್ ನ ಯೂಸ್ ಮಾಡಿ ಅದನ್ನ ಬ್ಲಾಕ್ ಮಾಡಬಹುದು, ಅದನ್ನ ರೀಡೈರೆಕ್ಟ್ ಮಾಡಬಹುದು. ಅಂಡ್ ಅದರಿಂದ ಆ ಹ್ಯಾಮರ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಏಟ್ ಆಯ್ತು ಅಂತ ಸ್ಕೂರಿಲ್ ಆಡ್ಬೋದು. ಸೊ ಈ ತರ ಸಿನಾರಿಯೋಸ್ ಎಲ್ಲ ನಡೆಯಬಹುದು ಅಂತ ಅನ್ಕೊಳ್ತಾ ಇದೀನಿ ಸರಿ. ನಾನು ಕ್ರೇಜಿ ಆಗಿರುತ್ತೆ. ಲೂಫಿ ಸ್ವಲ್ಪ ಲೇಟ್ ಆಗಿ ಬರ್ತಾನೆ ಅವ್ನ ಸ್ಟ್ರೆಂತ್ ಎಲ್ಲ ತಗೊಂಡು. ಬಟ್ ಇವಾಗ ಲೋಕಿ ವರ್ಸಸ್ ಈಮು ನಡೆಯುತ್ತೆ ಅಂತ ನನಗನ್ನಿಸ್ತಾ ಇದೆ. ಕ್ರೇಜಿ ಆಗಿರುತ್ತೆ ಈ ಫೈಟ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಪಾಸಿಬ್ಲಿ ಈಮು ಓವರ್ ಪವರ್ಡ್ ಆಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ಲೋಕಿನು ಒನ್ ಶಾಟ್ ಪಟ್ಟ ಹಿಂಗ್ ಮುಳಿಸ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರಿ. ನಾನು ನೋಡೋಣ ಸ್ವಲ್ಪ ಯಾವ ತರ, ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ಮೂಗಿ ಇವನ್ನ ಟೇಕ್ ಡೌನ್ ಮಾಡಕ್ಕೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಅದು ಯಾವ ತರ ಇರುತ್ತೆ ಅಂತ. ಕ್ರೇಜ್ ಆಗಿತ್ತು. ಅಂಡ್ ಈ ವಾರ ಅಂದ್ರೆ ನೆಕ್ಸ್ಟ್ ಬರೋ ವಾರ ನಮ್ಗೆ ಯಾವುದೇ ತರದ ಬ್ರೇಕ್ ಇರೋದಿಲ್ಲ.
ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ನಮಗೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತಾ ಇದೆ. ಕ್ರೇಜಿ, ಥ್ಯಾಂಕ್ ಯು ಆಲ್ ಸೆನ್ಸೈ, ಸೂಪರ್ ಆಗಿತ್ತು ಚಾಪ್ಟರ್ ಮಾತ್ರ. ಅಂಡ್ ಶಾರ್ಟ್, ಅಷ್ಟೊಂದು ಕಾನ್ವರ್ಸೇಷನ್ ಇಲ್ಲ, ಬರೀ ಈಮು ಬಂದು ಡೆಸ್ಟ್ರಾಯ್, ಅವನ ಡಿಸ್ಟ್ರಕ್ಷನ್ ಜಾಸ್ತಿ ಆಗಿತ್ತು ಸರ್. ಈಮು ದ ಮೇನ್ ವಿಲನ್ ಎಂಟ್ರಿ ಆದ್ರೆ ಯಾವ ತರ ಇರುತ್ತೆ ಅಂತ ತೋರಿಸೋ ತರ ಇತ್ತು ಈ ಚಾಪ್ಟರ್. ದ ಓಮೆನ್ ಕ್ರೇಜಿ ಆಗಿತ್ತು. ನನಗಂತೂ ಚಾಪ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈಮುನ ಪವರ್, ಒಂದೊಂದೇ ಪವರ್ ತಿಳ್ಕೊಡ್ತಾರದ್ನು ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಸೊ ನೋಡೋಣ ಎಲ್ಗೋರ್ಗು ಹೋಗುತ್ತೆ ಅಂತ. ಕ್ರೇಜಿ ಆಗಿತ್ತು ಈ ಚಾಪ್ಟರ್ ಮಾತ್ರ. ನಿಮ್ಗೆ ಅನಿಸ್ತು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ರಿವ್ಯೂ ಸಿಗ್ತೀನಿ. ಬಾಯ್.